ಸರ್ ಸರ್ ಲೇಟರ್ ಎಷ್ಟು ತಗೊಂಡು 11 ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ. ಈ ಗೋಷ್ಠಿಯ ನಿರ್ದೇಶಕರೇ ಹಾಗೂ ಎಲ್ಲ ಸಹೋದರ ಸಹೋದರಿಯರೇ, ಈಗಾಗಲೇ ಪ್ರಾಸ್ತಾವಿಕದಲ್ಲಿ ನಮ್ಮ ಸೋದರರು ಈ ಗೋಷ್ಠಿಯ ವಿಚಾರಗಳ ಒಂದು ಪಕ್ಷಿ ನೋಟವನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ನಿಮಗೆ ತಿಳಿದಿರೋ ಹಾಗೆ ಈ ದಿನದ ಒಂದು ಧ್ಯೇಯ ವಾಕ್ಯ ಪತಂಜಲಿ ಯೋಗ ಸೂತ್ರಗಳನ್ನು ನಾವು ತಿಳಿದುಕೊಳ್ತಕ್ಕಂಥದ್ದು. ಪತಂಜಲಿ ಮಹರ್ಷಿಗಳನ್ನ ಯೋಗಶಾಸ್ತ್ರದ ಪಿತಾಮಹ ಅಂತಾನೆ ಕರೆದಿದ್ದಾರೆ. ಈಗಾಗಲೇ ಅವರ ಸೋದರ ಹೇಳಿದಾಗೆ ಇದರಲ್ಲಿ 8 ಅಂಗಗಳು ಬರ್ತದೆ ಅನ್ನುವಂಥದ್ದು. ಸರ್ವೇ ಸಾಮಾನ್ಯವಾಗಿ ಬಹಳಷ್ಟು ಜನ ಯೋಗ ಅಂದ ತಕ್ಷಣನೇ ಬಹುಶಃ ನಮ್ಮೆಲ್ಲರ ಗಮನ ಬರೋದು ಯಾವುದ್ರ ಮೇಲೆ ಮಾತ್ರ? ಆಸನ, ಇನ್ನು ಸ್ವಲ್ಪ ಹೆಚ್ಚಂದ್ರೆ ಪ್ರಾಣಾಯಾಮ. ಇತ್ತೀಚೆಗೆ ಸ್ವಲ್ಪ ಧ್ಯಾನ ಅನ್ನೋ ಪದ ನಾವು ಕೇಳಿಸ್ಕೊಳ್ತಾ ಇದ್ದೇವೆ. ಆದರೆ ಬಹುಶಃ ದುರದೃಷ್ಟನೇ ಏನು ಅಂತ ಅನ್ನಿಸ್ತದೆ. ಪತಂಜಲಿ ಯೋಗ ಸಮಿತಿ ಅಂತಾನೆ ಇರುತ್ತೆ ಹೆಸರು. ಅಲ್ಲಿ ನಡೆಯೋದು ಏನು ಅಂತ ಹೇಳಿದ್ರೆ ಕೇವಲ ಆಸನ, ಸ್ವಲ್ಪ ಮಟ್ಟಿನ ಪ್ರಾಣಾಯಾಮ. ಅದಕ್ಕೂ ಹೆಚ್ಚು ಮಹತ್ವ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ನೋಡಿದ ಹಾಗೆ. ಇದು ಹೇಗಾಗ್ತದೆ ಅಂತ ಹೇಳಿದ್ರೆ, ನಾವು ಒಳ್ಳೆ ಒಂದು ಸುಂದರವಾದಂತಹ ದೊಡ್ಡದಾದಂತಹ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಅಂದುಕೊಂಡಿದ್ದೇವೆ. ಪ್ಲಾನ್ ಎಲ್ಲ ಚೆನ್ನಾಗಿ ಹಾಕ್ಸ್ಕೊಳ್ತೀವಿ. ಆದರೆ ಅದಕ್ಕೆ ಫೌಂಡೇಶನ್ ನಾವು ಏನಾದರೂ ಹಾಕಲಿಲ್ಲ ಅಂದರೆ ನಾವಿನ್ನೆಷ್ಟೇ ಹಣ ಖರ್ಚು ಮಾಡಿರ್ಬೋದು, ಎಷ್ಟೇ ಸುಂದರವಾದ ಭವನ ಅದಾಗಿರ್ಬೋದು, ಅದು ಉಳಿಯೋದಕ್ಕೆ ಸಾಧ್ಯ ಇದೆಯಾ? ಖಂಡಿತ ಇಲ್ಲ. ಹಾಗೇನೆ ನಾವು ಯಮ ಮತ್ತು ನಿಯಮ ಅಂತಕ್ಕಂತಹ ಒಂದು ಫೌಂಡೇಶನ್ ಇಲ್ದೇನೆ ಈಗ ನಾವು ಕಟ್ಟಲಿಕ್ಕೆ ಹೊರಟಿರುವಂತಹ ಭವನ ಯಾವುದು? ಈಗ ನಾವಿಲ್ಲೆಲ್ಲ ಸಾಧಕರಾಗಿ ಬಂದಿದ್ದೇವಲ್ಲ, ನಾವು ಯಾವ ಭವನವನ್ನ ನಿರ್ಮಾಣ ಮಾಡಬೇಕು ಅಂದ್ಕೊಂಡು ಉದ್ದೇಶ ಇಟ್ಕೊಂಡು ಬಂದಿದ್ದೇವೆ ನಾವೆಲ್ಲ ಇಲ್ಲಿಗೆ? ಯೋಗ ಮಾರ್ಗ ಅಥವಾ ಅಧ್ಯಾತ್ಮ ಸೌಧ, ಅಧ್ಯಾತ್ಮವೆಂಬ ಮಹಾಸೌಧವನ್ನ ನಾವು ಕಟ್ಟಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲ ಸೇರ್ಕೊಂಡಿದ್ದೇವೆ. ಸೊ ಇಂತಹ ಅಧ್ಯಾತ್ಮವೆಂಬ ಮಹಾಸೌಧಕ್ಕೆ ಫೌಂಡೇಶನ್ ಯಾವುದು? ಯಮ ಮತ್ತು ನಿಯಮ. ಈ ಯಮ ಮತ್ತು ನಿಯಮ ಅಂತಕ್ಕಂತಹ ಭದ್ರ ಬುನಾದಿ ಇಲ್ಲದೇನೆ ನಾವು ಖಂಡಿತವಾಗ್ಲೂ ಆ ಅಧ್ಯಾತ್ಮವೆಂಬ ಮಹಾಸೌಧವನ್ನು ನಾವು ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ನಾವು ಮೊದಲು ಕರಾರವಕ್ಕಾಗಿ ತಿಳ್ಕೊಂಡು ಬಿಡ್ಬೇಕು. ಇಲ್ಲೇನು ರಾಜಿ ಇಲ್ಲವೇ ಇಲ್ಲ. ಇಲ್ಲಿ ಒಂದು ಮಟ್ಟಕ್ಕಾದ್ರೂ ಕೂಡ ಅದ್ರಲ್ಲಿ ನಾವು ಪರಿಪೂರ್ಣತೆಯನ್ನ ಒಂದೇ ಸಾರಿ ಹೊಂದಿಬಿಡ್ತೀವಿ ಅಂತ ಹೇಳೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಅವುಗಳ ಬಗ್ಗೆ ನಮಗೆ ಅರಿವಿರಬೇಕು.
ಅವುಗಳ ಬಗ್ಗೆ ತಿಳುವಳಿಕೆ ಇರಬೇಕು. ಯಮ ನಿಯಮಗಳ ಬಗ್ಗೆ ನಮಗೆ ತಿಳುವಳಿಕೆ ಇರಬೇಕು. ಅದನ್ನ ತಕ್ಕ ಮಟ್ಟಿಗಾದರೂ ಕೂಡ ನಾವು ಅನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಮಾಡದೇ ಇದ್ರೆ ನಾವು ಈ ಅಧ್ಯಾತ್ಮ ಮಾರ್ಗದಲ್ಲಿ ಹೆಜ್ಜೆಯನ್ನು ಇಡೋದಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಇನ್ನೊಂದು ಏನು ಅರ್ಥ ಮಾಡ್ಕೊಳ್ಬೇಕಿಲ್ಲಿ ಅಂದ್ರೆ, ಈ ಅಷ್ಟಾಂಗ ಯೋಗದ 8 ಅಂಗಗಳನ್ನು ನಾವು ನೋಡಿದ್ರೆ ಈ ಒಂದೊಂದು ಕೂಡ ಒಂದು ಪ್ರತ್ಯೇಕವಾದ ಅಂಗಗಳೇ ಇವು. ಆದರೆ ಇನ್ನೊಂದು ವಿಶೇಷ ಏನಂದ್ರೆ, ಒಂದನ್ನ ಬಿಟ್ಟು ಇನ್ನೊಂದು ಇಲ್ಲ. ದೇ ಆರ್ ಆಲ್ ಇಂಟರ್ಲಿಂಕ್. ಒಂದು ಮತ್ತೊಂದಕ್ಕೆ ಸಂಬಂಧಪಟ್ಟಿರುತ್ತದೆ. ನಾನು ಇದಾದ್ಮೇಲೆ ಯಮ ಫಾಲೋ ಮಾಡಿದ ಮೇಲೆ, ಅನುಷ್ಠಾನ ಮಾಡಿದ ಮೇಲೆ ನಿಯಮ ಆದ್ಮೇಲೆ ಆಸನ ಅಂತ ಈಗ ಒಂದಾದ ಮೇಲೆ ಒಂದು ಅಂತ ನಾವು ಅಂದ್ಕೊಳ್ಳಂಗಿಲ್ಲ. ಒಂದರ ಜೊತೆಯಲ್ಲಿ ಒಂದನ್ನು ನಾವು ಸಾಧನೆ ಮಾಡ್ತಾ ಹೋಗ್ಬೇಕು. ಇವತ್ತೀಗ ನನಗೆ ಕೊಟ್ಟತಕ್ಕಂತಹ ಒಂದು ವಿಷಯದ ಹಿನ್ನೆಲೆಯಲ್ಲಿ ಮಾತನಾಡಿಕೊಳ್ಳೋದಾದ್ರೆ, ನಿತ್ಯ ಜೀವನದಲ್ಲಿ ಯಮ ನಿಯಮಗಳ ಅನುಷ್ಠಾನ. ಇಲ್ಲಿ ಒಂದು ಯಮ ನಮಗೇನು ಹೇಳ್ತದೆ, ನಿಷೇಧಾತ್ಮಕವಾದದ್ದು, ಯಾವುದನ್ನ ನೀನು ಮಾಡಲೇಬಾರದು ಅನ್ನೋದನ್ನ ಹೇಳ್ತದೆ. ನಿಯಮ ನಮಗೇನು ಹೇಳ್ತದೆ, ಯಾವುದನ್ನ ನೀನು ಅವಶ್ಯಕವಾಗಿ ಮಾಡಲೇಬೇಕು. ಒಂದು ನಿಷೇಧಾತ್ಮಕ, ಮಾಡಬಾರದ್ದು ಯಾವುದು, ಒಂದು ಮಾಡಲೇಬೇಕಾದಂಥದ್ದೇನು. ಈ ಎರಡು ನಮಗೆ ಸರಿಯಾಗಿ ಗೊತ್ತಿರಬೇಕು. ಯಾವುದನ್ನ ಮಾಡಲೇಬಾರದು, ಯಾವುದನ್ನ ಮಾಡಲೇಬೇಕು. ಇದು ಈ ಯಮ ನಿಯಮಗಳಿಗಿರ್ತಕ್ಕಂಥ ವ್ಯತ್ಯಾಸ. ಒಂದು ನಮಗೆ ನೈತಿಕ ನೆಲೆಗಟ್ಟನ್ನು ಒದಗಿಸ್ಕೊಡ್ತದೆ. ಈ ಯಮ ಅಂತಕ್ಕಂಥ ವಿಷಯದಲ್ಲಿ ಬರ್ತಕ್ಕಂಥ ಏನು ವಿಚಾರಗಳಿದೆ ಅದು ನಮಗೊಂದು ನೈತಿಕ ನೆಲೆಗಟ್ಟನ್ನು ಒದಗಿಸಿಕೊಟ್ರೆ, ಈ ನಿಯಮ ಅಂತಕ್ಕಂಥದ್ದು ಯೋಗ ಜೀವನಕ್ಕೆ ಬೇಕಾದಂತಹ ಒಂದು ಶಿಸ್ತನ್ನು ರೂಢಿಸ್ಕೊಳ್ಳಿಕ್ಕೆ ಬೇಕಾಗಿರುವಂತಹ ವಿಷಯಗಳನ್ನ ನಮಗದು ಕೊಡ್ತಾ ಹೋಗ್ತದೆ. ಹಾಗಾಗಿ ಈಗ ನಾವು ಇದನ್ನ ನಿತ್ಯ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು ಅಂತಾದ್ರೆ ಅವುಗಳ ಒಂದು ವಿಚಾರ ನಮಗೆ ಸರಿಯಾಗಿ ಅರ್ಥ ಆಗಿರಬೇಕು. ಮೊದಲು ನಮ್ಗೆ ಅವುಗಳ ಬಗ್ಗೆ ತಿಳುವಳಿಕೆ ಬರಬೇಕು. ತಿಳುವಳಿಕೆ ಬಂದ್ರೆ ಮಾತ್ರ ಸಾಕ. ಮತ್ತೇನಾಗಬೇಕದು ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು. ಜ್ಞಾನವಿಲ್ಲದ ಕ್ರಿಯೆ, ಕ್ರಿಯೆ ಇಲ್ಲದ ಜ್ಞಾನ, ಬೋತ್ ಆರ್ ಇನ್ಕಂಪ್ಲೀಟ್. ಅವೇನು ಪ್ರಯೋಜನ ಆಗಲ್ಲ. ಜ್ಞಾನವಿಲ್ಲದ ಕ್ರಿಯೆ, ಕ್ರಿಯೆ ಇಲ್ಲದ ಜ್ಞಾನ. ತಿಳುವಳಿಕೆನೇ ಇಲ್ಲದೆ ಇದ್ರೆ ನಾನು ಆಚರಣೆ ಮಾಡೋಕ್ಕಾಗಲ್ಲ. ತಿಳ್ಕೊಂಡಿದ್ದೇನೆ, ಆಚರಣೆ ಮಾಡದೇ ಇದ್ರೆ ಪ್ರಯೋಜನ ಇಲ್ಲ. ಅದು ಎರಡೂ ಕೂಡ ನಮಗೆ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಮೊದಲು ಆ ವಿಷಯಗಳು ಏನು ಅನ್ನೋದನ್ನ ಆಳವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಿದ್ದನ್ನ ಜೀವನಕ್ಕೆ ಅನುಷ್ಠಾನ ಮಾಡೋದಕ್ಕೆ ನಾವು ಹೃತ್ಪೂರ್ವಕವಾದ ಪ್ರಯತ್ನ ಮಾಡ್ತಾ ಹೋಗ್ಬೇಕು ಶ್ರದ್ಧೆಯಿಂದ. ಸೊ ಈಗ ಆ ಎರಡರ ವಿಷಯಗಳನ್ನ ನಾವು ಬಹುಶಃ ಅದನ್ನ ಸವಿಸ್ತಾರವಾಗಿ ತಿಳ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಯಮನಿಯಮ ಎರಡನ್ನೂ ಒಟ್ಟೆ ಒಂದು ಉಪನ್ಯಾಸದಲ್ಲಿ, ಒಂದು 40-45 ನಿಮಿಷದ ಉಪನ್ಯಾಸದಲ್ಲಿ ನಾವು ತಿಳ್ಕೊಳ್ಳೋದು ಕಷ್ಟ. ಆದರೂ ಕೂಡ ಪ್ರಯತ್ನ ಮಾಡೋಣ. ಈಗ ಮೊದಲನೇ ಅಂಗ ಯಾವುದು ಅಂತ ಹೇಳಿದ್ರೆ ಯಮ. ಇದರಲ್ಲಿ ಬರ್ತಕ್ಕಂಥ 5 ಅಂಗಗಳು: ಅಹಿಂಸಾಸ್ತೇಯ, ಅಹಿಂಸಾಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ. ಅಹಿಂಸಾ ಸತ್ಯ ಅಸ್ತೇಯ ಬ್ರಹ್ಮಚರ್ಯ ಅಪರಿಗ್ರಹ ಯಮಾಹ ಅಂತೇಳಿ. ಅಂದ್ರೆ ಯಮದಲ್ಲಿ ಬರತಕ್ಕಂಥದ್ದು 5 ಅಂಶಗಳು. ಯಾವ್ಯಾವ್ದು 5 ಅಂಶಗಳು? ಅಹಿಂಸೆ, ಸತ್ಯ, ಆಸ್ಥೇಯ, ಬ್ರಹ್ಮಚರ್ಯ, ಅಪರಿಗ್ರಹ. ಈ 5 ಅಂಶಗಳು ನಮಗೆ ಯಮದಲ್ಲಿ ಬರ್ತಕ್ಕಂಥದ್ದು. ಈಗ ನಾವು ಈ ಒಂದೊಂದೇ ಅಂಶಗಳನ್ನ ತೆಗೆದುಕೊಂಡು ನಾವು ಪ್ರಸ್ತಾಪ ಮಾಡೋದಾದ್ರೆ, ಹಿಂಸೆ ಅಂದ ತಕ್ಷಣ ನಮಗೆ ಗಮನಕ್ಕೆ ಬರುವಂಥದ್ದು ಏನು? ಹಿಂಸೆ ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ? ಹಿಂಸೆ ಅಂದ್ರೆ ಅಹಿಂಸೆ ಅಂದ್ರೆ ಏನು? ಅಹಿಂಸೆ ಅಂದ್ರೆ ಹಿಂಸೆಯನ್ನ ಮಾಡದೇ ಇರೋದು. ಈ ವಿಚಾರಕ್ಕೆ ಬಂದ ತಕ್ಷಣ ನಾವೆಲ್ಲ ಅಂದ್ಕೊಂಡ್ಬಿಡ್ಬೋದಲ್ವಾ, ನಾವೇನು ಯಾವ ಹಿಂಸೆ ಮಾಡೋದಿಲ್ಲ, ನಾವೇನು ಯಾರನ್ನು ಪ್ರಾಣಿಗಳನ್ನ ಕೊಲ್ಲೋದಿಲ್ಲ, ಯಾರ ಮನುಷ್ಯನ ಕೊಲ್ಲೋದಿಲ್ಲ, ನಾವೆಲ್ಲ ಸ್ವಲ್ಪ ಅಹಿಂಸಾ ಮಾರ್ಗದಲ್ಲಿ ಇದ್ದೀವಿ ಅಂತ ಏನಾದರೂ ತೀರ್ಮಾನ ಮಾಡ್ಬೋದಾ? ಮಾಡಕ್ ಸಾಧ್ಯ ಇದೆಯಾ? ನಮ್ಮ ಸೋದರರು ಮಾಡ್ಬೋದು ಅಂತ ಹೇಳ್ತಿದ್ದಾರೆ.
ನೋಡೋಣ ಈಗಾಗಲೇ ನಿಜವಾದ ಅಹಿಂಸೆ ಅಂದ್ರೆ ಏನು. ಇದು ಮೇಲ್ನೋಟದ ಅರ್ಥ. ಅಹಿಂಸೆ ಅಂದ್ರೆ ಹಿಂಸೆ ಮಾಡದೇ ಇರೋದು ಅಂತ ನಾವು ಅರ್ಥ ಮಾಡ್ಕೊಳ್ತೀವಲ್ಲ, ಇದು ಕೇವಲ ಅದರ ಒಂದು ಮೇಲ್ಮೈನ ಅರ್ಥ ಅಷ್ಟೇನೆ. ನಿಜವಾದ ಅಹಿಂಸೆ ಅನ್ನೋದನ್ನ ನಾವು ಅನುಷ್ಠಾನ ಮಾಡಬೇಕಾಗಿದ್ರೆ ಆ ಸರ್ವವ್ಯಾಪಕವಾದಂತಹ ಚೈತನ್ಯವೆಲ್ಲವೂ ಒಂದೇ ಅನ್ನುವಂತಹ ಅರಿವು ನಮಗಿದ್ದಾಗ ಮಾತ್ರ ಆ ಅಹಿಂಸಾ ತತ್ವದ ಅನುಷ್ಠಾನ ತನ್ನ ಪರಾಕಾಷ್ಠತೆಯನ್ನು ಮುಟ್ಲಿಕ್ಕೆ ಸಾಧ್ಯ. ಮೇಲ್ನೋಟದ ಅರ್ಥ ಬಹಳ ಸುಲಭ, ಅಹಿಂಸೆ ಅಂದ್ರೆ ಹಿಂಸೆ ಮಾಡದೇ ಇರೋದಷ್ಟೇ. ಆದರೆ ಆ ಹಿಂಸೆಯ ಆಳಕ್ಕೆ ನಾವು ಇಳಿಬೇಕು ಅಂತ ಹೇಳಿದ್ರೆ, ಅದರ ಅನುಷ್ಠಾನದ ಪರಾಕಾಷ್ಠತೆಯನ್ನು ನಾವು ತಲುಪಬೇಕು ಅಂತಾದ್ರೆ, ಏನು ಈ ಅಭಿವ್ಯಕ್ತ ಚೈತನ್ಯ ಅಂತಕ್ಕಂಥದ್ದಿದೆ ಅದು ಎಲ್ಲವೂ ಕೂಡ ಒಂದೇ ಮೂಲದಿಂದ ಬಂದಿರುವುದು ಅನ್ನುವಂತಹ ಸರ್ವವ್ಯಾಪಕವಾದ ಅರಿವು ನಮಗಿದ್ರೆ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಅಹಿಂಸಾ ತತ್ವವನ್ನು ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತ. ಬಹಳ ಸುಲಭವಾಗಿ ನಾವು ಹೇಳ್ತೀವಲ್ಲ, ಅಣುರೇಣು ತೃಣ ಕಾಷ್ಟಗಳಲ್ಲಿ ಭಗವಂತನ ಚೈತನ್ಯ ಅಡಗಿದೆ ಅಂತ ನಾವು ಹೇಳ್ತೀವಿ. ಆ ತತ್ವ ನಮಗೆ ಸರಿಯಾಗಿ ಅರ್ಥ ಆಗಿದ್ದೆ, ಅಣುರೇಣು ತೃಣ ಕಾಷ್ಟಗಳಲ್ಲೂ ಕೂಡ ಭಗವಂತನ ಚೈತನ್ಯವೇ ಇದೆ ಅಂತ ನನಗೆ ಅನಿಸಿದ್ರೆ ನನ್ನ ಜೀವನ ಹೇಗಿರ್ತಾ ಇತ್ತಾಗಾದ್ರೆ. ಈಗ ಇದೆಯಲ್ಲ ನಮ್ಮ ಜೀವನಗಳು ಹಾಗಿರ್ತಾ ಇತ್ತಾ? ನಾವು ಹಿಂಸೆ ಅಂದ ತಕ್ಷಣ ಕೇವಲ ಅದನ್ನ ದೈಹಿಕ ಮಟ್ಟದಲ್ಲಿ ಮಾತ್ರ ನಾವು ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. ದೈಹಿಕವಾಗಿ ಯಾವುದೇ ಒಂದು ಪ್ರಾಣಿಯನ್ನ ಕೊಲ್ಲದೆ ಇದ್ರೆ, ದೈಹಿಕವಾಗಿ ನಾವು ಯಾರಿಗೂ ಒಂದು ಹಿಂಸೆಯನ್ನ ಕೊಡದೇ ಇದ್ರೆ ಅದಷ್ಟೇ ಅಹಿಂಸೆ ಅಂತ ನಾವು ಅಂದ್ಕೊಂಡು ಬಿಡ್ತೀವಿ. ಖಂಡಿತ ಅದಷ್ಟೇ ನಾವು ಕೇವಲ ಅಹಿಂಸಾ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಅಂತ ಹೇಳಲ್ಲ. ಅದು ಅಲ್ಲಿ ಹೇಳ್ತಾರೆ, ಇಡೀ ಜೀವ ಚೈತನ್ಯದ ಏಕತೆಯನ್ನು ಗುರುತಿಸಿ ಸಮಸ್ತ ಜೀವಂತ ಪ್ರಾಣಿಗಳ ಬಗ್ಗೆ ನಾವು ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಅವುಗಳ ಜೊತೆ ವರ್ತಿಸ್ಬೇಕು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಅಹಿಂಸೆ ಅಂತ ಹೇಳಿದ್ರೆ. ಈ ಹಿಂಸೆ ಎಷ್ಟು ಮಟ್ಟದಲ್ಲಿ ನಡೀತಾ ಇದೆ, ಎಷ್ಟು ಮಟ್ಟದಲ್ಲಿ ನಡೀತದೆ? ದೈಹಿಕವಾಗಿ, ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ. ಈ ಮೂರು ಮಟ್ಟಗಳಲ್ಲಿ ನಾವು ಹಿಂಸೆಯನ್ನ ಮಾಡದೇ ಇರುವಂತಹದ್ದು ನಿಜವಾದ ಅಹಿಂಸೆ ಅಂತ ಹೇಳಿದ್ರೆ. ಈ ಮೂರು ಮಟ್ಟಗಳಲ್ಲಿ ನಮ್ಮಿಂದ ಹಿಂಸೆ ಆಗಬಾರದು. ಈ ಹಿನ್ನೆಲೆಯಲ್ಲಿ ನಾವು ಯೋಚನೆ ಮಾಡಿದ್ದೇವೆ ಯಾವತ್ತಾದ್ರೂ ಅಹಿಂಸೆ ಅಂತ ಹೇಳಿದ್ರೆ ಕೇವಲ ಯಾರಿಗೂ ದಂಡಿಸ್ತಾ ಇದ್ರೆ, ಯಾವುದೇ ಒಂದು ಪ್ರಾಣಿನ ನಾನು ಕೊಲ್ಲಿಲ್ಲ ಅಂದ ಮಾತ್ರಕ್ಕೆ ಅಷ್ಟು ಮಾತ್ರ ಅಲ್ಲ. ಅದರ ಅರ್ಥ ನೋಡಿ, ಆ ಇಡೀ ಅಭಿವ್ಯಕ್ತ ಜೀವ ಚೈತನ್ಯದ ಜೊತೆಯಲ್ಲಿ, ಅಂದ್ರೆ ಒಂದು ಪ್ರತಿಯೊಂದು ಜೀವ ಜಂತುಗಳ ಜೊತೆಯಲ್ಲಿ ಅವುಗಳ ಬಗ್ಗೆ ನನ್ನ ವರ್ತನೆಯಾಗಿದೆ, ನನ್ನ ಮನಸ್ಥಿತಿ ಹೇಗಿದೆ ಅನ್ನೋದಿದೆಯಲ್ಲ, ಅದು ಮುಖ್ಯವಾಗಿರ್ತಕ್ಕಂಥದ್ದು. ಅದರಿಂದ ಈ ನಾವು ನಮ್ಮ ಮಾತು, ನಮ್ಮ ಕೃತಿ, ನಮ್ಮ ಯೋಚನೆಗಳು ಇದೆಲ್ಲವೂ ಕೂಡ ಆ ಹಿಂಸೆಗೆ ಹೊರತಾಗಿರಬೇಕು. ನಿತ್ಯ ಜೀವನದಲ್ಲಿ ಇದು ಅನುಷ್ಠಾನಕ್ಕೆ ಬರಬೇಕು. ಬರೀ ಇದು ಕೇಳಿದ ಮಾತ್ರಕ್ಕೆ ಸಾಧ್ಯವಾಗುವಂಥದ್ದಲ್ಲ, ನಡತೆನಲ್ಲಿ ಬರಬೇಕು ಅಂತ ಹೇಳಿದ್ರೆ ಎಷ್ಟು ನಾವು ಎಚ್ಚರವಾಗಿರಬೇಕು. ಈಗ ನಮಗೆ ಥಿಯೋಸಾಫಿಕಲ್ ಒಂದು ವಾಂಗ್ಮಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ, ಸ್ಥೂಲ ಮಟ್ಟದಲ್ಲಿ ನಮ್ಮಿಂದ ಯಾವುದಾದ್ರೂ ಒಂದು ಕ್ರಿಯೆ ನಡೆದ್ರೆ ಅದಕ್ಕೆ ಮೌಲ್ಯ ಎಷ್ಟು? ಸ್ಥೂಲ ಮಟ್ಟದಲ್ಲಿ ಒಂದು ಕ್ರಿಯೆ ನಡೀತು ಅಂತ ಹೇಳಿದ್ರೆ ಅದಕ್ಕೆ ಮೌಲ್ಯ ಕೇವಲ 1. ಅದೇ ಒಂದು ಕ್ರಿಯೆ ಭಾವನಾತ್ಮಕವಾಗಿ ನಡೆದ್ರೆ ಎಷ್ಟು ಮೌಲ್ಯ? 5. ಮಾನಸಿಕ ಮಟ್ಟದಲ್ಲಿ ನಡೆದ್ರೆ ಅದಕ್ಕೆ ಮೌಲ್ಯ ಎಷ್ಟು? 25. ನೋಡಿ, 1, 5, 25. ನಾನು ಯಾರಿಗಾದ್ರೂ ಒಂದು ದೈಹಿಕವಾಗಿ ಯಾರಿಗಾದ್ರೂ ಒಂದು ಹಿಂಸೆಯನ್ನು ಕೊಟ್ರೆ ಅದರ ಪ್ರಖರತೆ ಎಷ್ಟು? ಕೇವಲ 1. ದೈಹಿಕವಾಗಿ ನಾನು ಮಾಡಿದ್ರಿಂದ. ಭಾವನಾತ್ಮಕವಾಗಿ ಅಥವಾ ನನ್ನ ಮಾತಿನಿಂದ ನಾನು ಯಾರಿಗಾದ್ರೂ ಹಿಂಸೆ ಕೊಟ್ಟರೆ ಅದರ ಪ್ರಖರತೆ ಎಷ್ಟು? 5. ನನ್ನ ಯೋಚನೆಗಳಿಂದ ನಾನು ಯಾರಿಗಾದ್ರೂ ಹಿಂಸೆಯನ್ನು ಕೊಟ್ಟರೆ ಅದಕ್ಕೆ ಪ್ರಖರತೆ ಎಷ್ಟು? ಅದರದ್ದು 25.
ನಾವು ಸಾಮಾನ್ಯವಾಗಿ ಯಾರೋ ಒಬ್ಬ ಬುಚ್ಚರ್ ಇದ್ದಾನಲ್ಲ, ಕಟಕ, ಅವನನ್ನು ನೋಡಿ ಹೇಳ್ತೀವಪ್ಪ ಏನು ಹಿಂಸೆ ಕೊಡ್ತಾರೆ ಇವರು ಅಂತ ನಾವು ಅಂದ್ಕೊಳ್ತೀವಿ. ಅವನನ್ನು ನೋಡಿ ನಾವು ಬಹಳ ಶ್ರೇಷ್ಠ, ನಾವು ಉತ್ತಮರು ಅಂತ ನಾವು ಅಂದ್ಕೊಳ್ತೀವಿ. ಅವನಿದ್ದಾನಲ್ಲ, ಅವನು ಬುಚ್ಚರ್ ಇದ್ದಾನಲ್ಲ, ಅವನೇನು ಗೊತ್ತಾ, ಅವ್ನು ಜಸ್ಟ್ ಅವನ ಪ್ರಾಣಿ ತರ್ತಾನೆ, ಕತ್ತರಿಸ್ಬಿಡ್ತಾನೆ, ಅವ್ನು ಮಾರಾಟ ಮಾಡ್ಕೊಂಡು ನಾವು ಜೀವನೋಪಾಯ ಮಾಡ್ಕೊಳ್ತಾನೆ. ಅವ್ನು ಮಾಡ್ತಾರೋ ಕೆಟ್ಟ ಕರ್ಮ ಎಷ್ಟು, ಹಿಂಸೆ ಎಷ್ಟು, ಕೇವಲ ಒಂದು. ಅದ್ರ ದೇಹಕ್ಕಷ್ಟೇ ಅವ್ನು ನೋವು ಕೊಡ್ತಾನೆ, ಇನ್ನೇನು ಗೊತ್ತಿಲ್ಲ ಅವನಿಗೆ. ನಾವಿದ್ದೇವಲ್ಲ, ನಾವು ಯಾವ ಥರ ಹಿಂಸೆ ಕೊಡ್ತೀವಿ. ಒಂದೊಂದ್ಸರಿ ನಾವೆಷ್ಟು ಪ್ಲಾನ್ ಮಾಡ್ತಿದ್ರೆ ನೋಡಿ, ನಾನು ಸಮಯ ಕಾಯ್ತಾ ಇದ್ದೆ, ಸಮಯ ಸಿಕ್ತು, ಚೆನ್ನಾಗಿ ಅಂದಿದ್ದೀನಿ ನೋಡಿ. ಈಗ ಯಾರು ಬೆಟರ್, ನಾವ ಬುಚ್ಚರು? ಅವನೇ ಬೆಟರ್ ನಮಗಿಂತ. ಅವನಿಗೇನು ಗೊತ್ತಿಲ್ಲ, ಪ್ರಾಣಿ ತಂದ ಕತ್ತರಿಸ್ದ ಮಾರಾಟ ಮಾಡ್ದ ಅಷ್ಟೇ. ನಾವು ಬೇರೆ ಸಮಯ ಬೇರೆ ಕಾಯ್ತೀವಿ. ಈ ತರದ ಹಿಂಸೆಗಳು. ಜೊತೆಗಿನ್ನು ಅದಾಗ್ಲಿಲ್ಲ, ಮಾನಸಿಕವಾಗಿ ಎಷ್ಟು ಜನರಿಗೆ ನಾವು ಶಾಪ ಹಾಕ್ತೀವಿ. ನನಗೇನಾರು ಯಾರಾದರೂ ಸ್ವಲ್ಪ ತೊಂದರೆ ಕೊಟ್ಟರೆ ಅವ್ರಿಗೆ ಯಾವ್ಯಾವ ರೀತಿ ಶಾಪ ಹಾಕ್ತೀವಿ ನಾವು. ಹಾಕಿದೀವ ಇಲ್ವಾ? ಸೊ ಅದಕ್ಕೆ ಪ್ರಖರತೆ ಎಷ್ಟು? 25. ಈಗ ನಾವು ಕಟ್ಟೋ ಮಾಂಸದ ಅಂಗಡಿಯಲ್ಲಿ ಕಟ್ಕ ಇದ್ದಾನಲ್ಲ, ಅವನು ಹಿಂಸಾತ್ಮಕ, ನಾನು ಮತ್ತು ನೀವು. ಯೋಚನೆ ಮಾಡಿದ್ರೆ ನೋಡಿ, ಅಹಿಂಸೆ ಅನ್ನುವಾಗ ಕಾಯ ವಾಚ ಮನಸ, ನಮ್ಮ ಯಾರಿಗೂ ದೈಹಿಕವಾಗಿ ಆಗಲಿ ಭಾವನಾತ್ಮಕವಾಗಿ ಆಗಲಿ ಮನಸ್ಸಿನಿಂದನೂ ಕೂಡ ನಾವು ಯಾರಿಗೂ ಹಿಂಸೆಯನ್ನ ಕೊಡಬಾರ್ದು. ಅಂದ್ರೆ ಇದನ್ನ ನಮ್ಮ ಅಲ್ಲಿ ಬಹಳ ಮುಖ್ಯವಾಗಿ ಅವರು ಸೇರಿಸಿದ್ದಾರೆ ಸರ್, ಇವತ್ತಿನ ನಿರ್ದೇಶಕರು ಅದನ್ನು ಏನು ಸೇರಿಸಿದ್ದಾರೆ, ನಿತ್ಯ ಜೀವನದಲ್ಲಿ ಅವುಗಳ ಅನುಷ್ಠಾನ, ಯಮನಿಯಮಗಳ ಅನುಷ್ಠಾನ. ಇದು ಕಥೆ ಅಲ್ಲ, ಇದು ಕೇಳಿ ಸುಮ್ಮನಿರುವಂಥದ್ದಲ್ಲ. ಏನ್ ಮಾಡಬೇಕು ನಿತ್ಯ ಜೀವನದಲ್ಲಿ? ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನಕ್ಕೆ ಬರಬೇಕು ಅಂದ್ರೆ ನಮ್ಮ ಒಂದೊಂದು ಕ್ರಿಯೆಯನ್ನ, ನಮ್ಮ ಒಂದೊಂದು ಭಾವನೆಯನ್ನ, ನಮ್ಮ ಒಂದೊಂದು ಆಲೋಚನೆಯ ಬಗ್ಗೆ ನಮ್ಗೆ ಏನಿರ್ಬೇಕು? ಎಚ್ಚರ ಇರಬೇಕು. ಎಚ್ಚರ ಇರಬೇಕು. ಆ ಹಿಂಸೆಗೆ ಸಂಬಂಧಪಟ್ಟ ಯಾವ ಒಂದು ಭಾವನೆಯೂ ಕೂಡ, ಒಂದು ಯೋಚನೆಯೂ ಕೂಡ ನಮ್ಮಿಂದ ಹೊರ ಹೊಮ್ಮಬಾರದು. ಅಂತ ಆಲೋಚನೆಯನ್ನ ನಾನು ಈ ಮಾನಸಿಕ ಕ್ಷೇತ್ರದೊಳಗಡೆ ಬಿಡುಗಡೆ ಮಾಡಿದ್ರೆ ನಾನು ನನ್ನಂಥ 100 ಜನ ಹಿಂಸಾತ್ಮಕರನ್ನ ತಯಾರು ಮಾಡ್ತಾ ಇದ್ದೇನೆ ಅಂತ ಅದರ ಅರ್ಥ. ಒಂದು ಅಂತ ಭಾವನೆಯನ್ನ ನಾನು ಬಿಡುಗಡೆ ಮಾಡಿದ್ರೆ ಅಂಥ ಎಷ್ಟೋ ಜನ, 100 ಜನರನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೇನೆ ಅಂತ. ಹಾಗಿರೋದ್ರಿಂದ ಇವತ್ತು ಪ್ರಪಂಚದಲ್ಲಿ ಇಷ್ಟೊಂದು ಹಿಂಸೆ, ಕ್ರೌರಿಗಳು ನಡೀತಾ ಇರ್ತಕ್ಕಂಥದ್ದು. ನಾವು ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೇವೆ. ಅದಕ್ಕೆ ನಮ್ದು ಕೂಡ ಕಾಂಟ್ರಿಬ್ಯೂಷನ್ ಇದೆ. ಪ್ರಪಂಚದಲ್ಲಿ ನಡೀತಾ ಇರ್ತಕ್ಕಂಥ ಹಿಂಸೆಗಳಿಗೆ ನಮ್ಮ ಕಾಂಟ್ರಿಬ್ಯೂಷನ್ ಕೂಡ ಇದೆ. ಅದಕ್ಕೆ ಎಷ್ಟು ನಾವು ಎಚ್ಚರವಾಗಿರ್ಬೇಕಪ್ಪ ಅಂತ ಹೇಳಿದ್ರೆ ಅಷ್ಟು ಎಚ್ಚರವಾಗಿರ್ಬೇಕು. ಥಿಂಕ್ ಬಿಫೋರ್ ಯು ಇಂಕ್ ಅಂತ ಒಂದು ಮಾತಿದೆ. ಅದು ನನ್ನ ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಅದನ್ನು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಿದ್ವಿ. ಅದನ್ನ ಥಿಂಕ್ ಬಿಫೋರ್ ಯು ಇಂಕ್ ಸಾಮಾನ್ಯ ಮಟ್ಟದಲ್ಲಾದ್ರೆ, ಇನ್ನು ನಮ್ಮ ಸಾಧಕರ ಮಟ್ಟದಲ್ಲಿ ಥಿಂಕ್ ಬಿಫೋರ್ ಯು ಥಿಂಕ್ ಅಂತ. ಥಿಂಕ್ ಬಿಫೋರ್ ಯು ಥಿಂಕ್. ಒಂದು ಆಲೋಚನೆಯಿಂದ ಹೊರಡ್ತಾ ಇದೆ ಎನ್ನುವಾಗ ನೀವು ಸ್ವಲ್ಪ ಅದನ್ನು ಎಚ್ಚರವಾಗಿರು. ಅದನ್ನು, ಇದು ಎಂಥ ಆಲೋಚನೆ, ಇದು ಹಿಂಸಾತ್ಮಕವಾದ್ದು, ಇದು ಒಳ್ಳೆಯದು, ಪ್ರಪಂಚಕ್ಕೆ ಇದು ಒಳ್ಳೆಯದನ್ನು ಕೊಡುವಂಥದ್ದು ಅಂತ ಸ್ವಲ್ಪ ನೀನು ಯೋಚನೆ ಮಾಡಿ ಆಮೇಲೆ ಯೋಚನೆನ ನೀನು ಹೊರಗಡೆ ಬಿಡು. ಅಷ್ಟು ಎಚ್ಚರವಾಗಿರ್ಬೇಕಾಗ್ತದೆ ನಾವು. ಅದರಿಂದ ಈ ಅಹಿಂಸೆ ಅನ್ನುವಂಥದ್ರ ಒಂದು ಏನು ಈ ನಿಷೇಧಾತ್ಮಕವಾದಂತಹ ಈ ಒಂದು ನಿಯಮ ಇದೆ, ಇದು ಕೊನೆಗೆ ಬರ್ತಾ 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 ಏನಾಗಬೇಕಪ್ಪ ಅಂತ ಹೇಳಿದ್ರೆ, ಇದು ಒಂದು ರಚನಾತ್ಮಕವಾದಂತಹ ಒಂದು ಪ್ರೇಮವಾಗಿ ಅದು ಪರಿಣಮಿಸಬೇಕು ಅಂತ ಹೇಳ್ತಾರೆ. ಕೊನೆಗೆ ಅದೇನಾಗ್ತದೆ, ಪ್ರೇಮವಾಗಿ ಅದು ಪರಿವರ್ತನೆ ಆಗಬೇಕು. ಅಂತಹ ಪ್ರೇಮಕ್ಕೆ 2 ಮುಖಗಳು ಅಂತ ಹೇಳ್ತಾರೆ. ಆ ನಿಷೇಧಾತ್ಮಕವಾದ ಆ ಪ್ರಕ್ರಿಯೆ ನಮ್ಮಲ್ಲಿ ಅದು ಕರಗತ ಆಗ್ತಾ ಆಗ್ತಾ ಅದು ಒಂದು ಪರಿಪೂರ್ಣ ಪ್ರೇಮವಾಗಿ ಹೊರ ಹೊಮ್ಮುತ್ತದೆ. ಅಂತಹ ಪ್ರೇಮಕ್ಕೆ 2 ಮುಖಗಳು. ಯಾವುದದು 2 ಮುಖಗಳು ಅಂತ ಹೇಳಿದ್ರೆ, ಒಂದು ಸಕಲ ಜೀವರುಗಳಲ್ಲೂ ಮೃದುತ್ವದಿಂದ ಕೂಡಿದ ಒಂದು ಕರುಣೆ. ಸಕಲ ಜೀವಿಗಳೆಲ್ಲರಲ್ಲೂ ಕೂಡ ಮೃದುತ್ವದಿಂದ ಕೂಡಿದ ಒಂದು ಕರುಣೆ, ಅದರ ಒಂದು ಮುಖ, ಆ ಪ್ರೇಮದ ಮುಖ. ಅಂತಹ ಕರುಣೆ ನಮ್ಮದಾಗುವುದಾದ್ರೆ ಸೇವೆ ಅದರ ಇನ್ನೊಂದು ಮುಖ. ನನ್ನಲ್ಲಿ ಪ್ರೇಮ ಇದೆ ಅಂತ ಆದ್ರೆ ಅದಕ್ಕೆ 2 ಮುಖ.
ಒಂದು ಮೃದುತ್ವದಿಂದ ಕೂಡಿದ ಕರುಣೆ, ಮತ್ತೊಂದು ಸೇವೆ. ಇದೆರಡರಲ್ಲಿ ಯಾವುದಿಲ್ಲದೆ ಇದ್ರೂ ಕೂಡ ಅದು ಇನ್ಕಂಪ್ಲೀಟ್. ದಯವಿಲ್ಲದ ಧರ್ಮ ಅದಾವುದಯ್ಯ ಅಂದರು ಶರಣರು. ಅದಕ್ಕೆ ಇಲ್ಲಿ ನಾನು 2 ವಿಷಯಗಳನ್ನ ಪ್ರಸ್ತಾಪ ಮಾಡಬೇಕಾಗಿದೆ. ಯಮ ಮತ್ತು ನಿಯಮಗಳು. ಸ್ವಲ್ಪ ಮುಂದಕ್ಕೆ ಓಡಬೇಕು ಇವಾಗ. ಈ ಅಹಿಂಸೆಯ ಪರಾಕಾಷ್ಠತೆ ಹೇಗಿರುತ್ತೆ ಅಂತೇಳಿ ಪತಂಜಲಿಗಳು ಬಹಳ ಅದರ ಸಿದ್ಧಿಯನ್ನು ಕೂಡ ಹೇಳ್ತಾರೆ ನಮಗೆ. ಅದರ ಸಿದ್ಧಿಯ ಸ್ಥಿತಿ ಹೇಗಿರುತ್ತೆ ಅಂತೇಳಿ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ ಅಂತ ಹೇಳ್ತಾರೆ. ಅಹಿಂಸಾ ಪ್ರತಿಷ್ಠಾಯಾಮ್ ತತ್ಸನ್ನಿಧೌ ವೈರತ್ಯಾಗ. ಯಾರಲ್ಲಿ ಅಹಿಂಸೆ ಅಂತಕ್ಕಂಥದ್ದು ಸುಪ್ರತಿಷ್ಠಿತವಾಗಿರ್ತದೋ ಅಂಥವರ ಸಾನ್ನಿಧ್ಯದಲ್ಲಿ ವೈರತ್ವವೇ ಮಾಯವಾಗುವುದು ಅಂತ ನೋಡಿ. ಅದರ ಪರಾಕಾಷ್ಠತೆ ಹೇಗಿದೆ ಅಂತ ಹೇಳಿದ್ರೆ ನಾವು ನೋಡ್ತೇವೆ. ಬೇಕಾದಷ್ಟು ಎಕ್ಸಾಂಪಲ್ಸ್ ನೋಡ್ತೀವಿ. ಅಂಗುಲಿಮಾಲ ಬುದ್ಧನ ಜೀವನ ನೋಡ್ತೇವೆ. ಶೃಂಗೇರಿಗೆ ಹೋಗಿದ್ರೆ ನಾವ್ಯಾರಾದರೂ ಆ ಶೃಂಗೇರಿಯ ಏನು ಆ ತುಂಗಾ ನದಿ ತೀರದಲ್ಲಿ ಒಂದು ಸಣ್ಣ ಕಲ್ಲುಗಳನ್ನು ನಿಲ್ಲಿಸಿ ಒಂದು ಪುಟ್ಟ ದೇವಾಲಯ, ಅದು ದೇವಾಲಯ ಅಂತ ಅನಿಸೋದೇ ಇಲ್ಲ, ಅಲ್ಲಿ 2 ಸಣ್ಣ ಕಲ್ಲುಗಳಿದ್ದಾವೆ. ಅದ್ರ ಇತಿಹಾಸನ ಕೇಳಿದ್ರೆ ಯಾರಾದರೂ ಹೇಳ್ತಾರೆ. ಏನಿದು ಅಂದರೆ ಶಂಕರಾಚಾರ್ಯರ ಸಂದರ್ಭದಲ್ಲಿ ಒಂದು ಕಪ್ಪೆ ಪ್ರಸವ ವೇದನೆಯನ್ನು ಅನುಭವಿಸ್ತಾ ಇದೆ. ಸುಡು ಬಿಸಿಲಿನಲ್ಲಿ ಪ್ರಸವ ವೇದನೆಯನ್ನು ಅನುಭವಿಸ್ತಾ ಇದ್ರೆ ಪಕ್ಕದಲ್ಲಿ ಹೋಗ್ತಾ ಇದ್ದಂಥ ಒಂದು ಸರ್ಪ ಆ ಕಪ್ಪೆಯ ವೇದನೆಯನ್ನು ನೋಡಿ ಅಲ್ಲಿ ಎಡೆಯನ್ನು ಬಿಚ್ಚಿ ಅದಕ್ಕೆ ನೆರಳನ್ನ ಮಾಡಿತು ಅಂತ ಹೇಳಿ. ಕಪ್ಪೆ ನೋಡಿದ ತಕ್ಷಣ ಏನು ಮಾಡಬೇಕಾಗಿತ್ತು? ಹಾವು ನುಂಗಬೇಕಾಗಿತ್ತು. ಅದರಲ್ಲಿ ಏನು ನಡೀತು? ಅದಕ್ಕೆ ಎಡೆ ಮಾಡಿ ನಿಂತು. ಕಣ್ವ ಮಹರ್ಷಿಗಳ ಆಶ್ರಮದಲ್ಲಿ ಜಿಂಕೆ ಮತ್ತು ಹುಲಿ ಒಟ್ಟಿಗೆ ಇರ್ತಿದ್ವು ಅಂತ ಹೇಳ್ತಾರೆ. ಇದೆಲ್ಲ ಅದರಿಂದ ನಾವು ಈ ಅಹಿಂಸೆ ಅನ್ನುವಾಗ ಕಾಯ ವಾಚ ಮನಸ ಯಾರಿಗೂ ಹಿಂಸೆ ಆಗದೆ ಇರೋ ರೀತಿಯಲ್ಲಿ ನಾವು ನಡ್ಕೊಳ್ಳೋದಿದ್ರೆ ಅದು ನಿಜವಾದ ಅಹಿಂಸೆ. ಇದನ್ನು ದಿನನಿತ್ಯ ಜೀವನದಲ್ಲಿ ಅನುಷ್ಠಾನಕ್ಕೆ ಬರಬೇಕು ಅಂದರೆ ಎಚ್ಚರ ಇರಬೇಕು. ನಮಗೆ ಪ್ರತಿಯೊಂದು ಸಂದರ್ಭದಲ್ಲೂ ಎಚ್ಚರ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಇನ್ನು ಸತ್ಯ. ಸತ್ಯ ಸತ್ಯ ಅಂದರೆ ಏನು? ಸುಳ್ಳು ಹೇಳದೆ ಇರೋದು. ನಾವು ಸ್ವಲ್ಪ ಮಟ್ಟಿಗೆ ಇದನ್ನ ನಡ್ಕೋತಾ ಇದೀವಿ ಅಂತ ಅನ್ಸುತ್ತಲ್ವ ನಮ್ಗೆಲ್ಲರಿಗೂ? ಹೌದು, ಅನ್ಸುತ್ತೆ. ಆದರೆ ನಿಜವಾಗ್ಲೂ ಸತ್ಯ ಅಂದ್ರೆ ಯಾವುದು? ಕೇವಲ ಸುಳ್ಳು ಹೇಳದೆ ಇರೋದು ಅಷ್ಟೇ ಸತ್ಯ ಅಂತ ನಾವು ಅಂದ್ಕೊಂಡ್ಬಿಡ್ತೇವೆ. ಆದರೆ ಸತ್ಯ, ಆ ಸುಳ್ಳಿಗೆ ಇನ್ನೂ ಅನೇಕ ಮುಖಗಳಿದ್ದಾವೆ. ಸೂಕ್ಷ್ಮ ಕಡೆಗೆ ಹೋಗ್ಬೇಕು. ನಾವು ಸೂಕ್ಷ್ಮತೆಯ ಕಡೆಗೆ ಹೋದಷ್ಟು ಕೂಡ ಅದರ ಒಳ ಅರಹುಗಳೇನಿದಾವಲ್ಲ, ಒಳ ಸ್ತರಗಳೇನಿದಾವಲ್ಲ, ಅದು ನಮಗೆ ಕಾಣೋದಕ್ಕೆ ಶುರುವಾಗ್ತದೆ. ಸುಳ್ಳು ಹೇಳದೆ ಇರೋದು ಒಂದು ಮಟ್ಟದ ಸತ್ಯ, ಅದೇ ಆತ್ಯಂತಿಕ ಅಲ್ಲ. ಉತ್ಪ್ರೇಕ್ಷೆಗಳು ಇದಾವ ನಮ್ಮಲ್ಲಿ ಇಲ್ವಾ? ಉತ್ಪ್ರೇಕ್ಷೆಗಳಿಲ್ವಾ ನಮ್ಮಲ್ಲಿ? ಎರಡರ್ಥ ಬರುವಂತ ಮಾತುಗಳು ಇದ್ದಾವ ಇಲ್ವ? ನಾವನ್ನೆಲ್ಲ ಮಾತಾಡ್ತೀವೋ ಇಲ್ವೋ? ಎರಡರ್ಥ ಬರೋ ತರ ಉತ್ಪ್ರೇಕ್ಷೆ ಮಾಡುವಂಥದ್ದು, ಇದು ಕೂಡ ಸತ್ಯಕ್ಕೆ ವಿರೋಧವಾದದ್ದು. ಸಾಮಾನ್ಯವಾಗಿ ನನಗೆ ಬೇಡದೇ ಇರತಕ್ಕಂಥ ಯಾವುದೊಂದು ಸಂದರ್ಭ ಅಥವಾ ಯಾವುದೋ ಒಂದು ಅಪಾಯದಿಂದ ನಾನು ತಪ್ಪಿಸ್ಕೊಳ್ಬೇಕು ಅಂದ್ರೆ ಸಾಮಾನ್ಯ ಮನುಷ್ಯನಿಗಿರುವಂತಹ ಬಹಳ ಒಳ್ಳೆ ಉಪಾಯ ಅಂದ್ರೆ ಯಾವುದು? ಬಹಳ ಒಳ್ಳೆ ಉಪಾಯ ಯಾವುದು? ಅಷ್ಟೇ. ಯಾಕೆ ಬರಲಿಲ್ಲ ಅವತ್ತು? ನನಗೆ ಸ್ವಲ್ಪ ಹುಷಾರೇ ಇರಲಿಲ್ಲ. ಆ ಹುಷಾರಿದ್ರು ಸರಿ, ಇಲ್ಲದ್ರು ಸರಿ. ನೋಡಿ, ಉತ್ಪ್ರೇಕ್ಷೆಯೂ ಕೂಡ ಸುಳ್ಳು ಅಂತ ಹೇಳ್ತಾರೆ. ಒಬ್ಬ ಸಾಧಕನ ಜೀವನದಲ್ಲಿ, ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ಬೇಡ, ನಾವು ಒಬ್ಬ ಸಾಧಕನ ಜೀವನದಲ್ಲಿ ಉತ್ಪ್ರೇಕ್ಷೆಯೂ ಕೂಡ ಸುಳ್ಳು. ಲೆಟ್ಬಿಟ್ರ್ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದ್ ಕಡೆ. ಹೆಂಗೆ ಅಂದ್ರೆ, ಎಷ್ಟು ಎಚ್ಚರವಾಗಿರ್ಬೇಕು ಸಾಧಕ ಅಂದ್ರೆ, ಎಲ್ಲೋ ಒಂದ್ ಕಡೆ ಹೋಗಿರ್ತೀವಿ, ತುಂಬಾ ಜನ ಇರ್ತಾರೆ ಅಂತ ಇಟ್ಕೊಳ್ಳೋಣ. ತುಂಬಾ ಜನ ಇದ್ರು ಅಂತ ಹೇಳ್ಬಿಡಿ ಸಾಕು. ಅಯ್ಯೋ ಅಯ್ಯೋ ಏನ್ ಜನ ಅಂದ್ರೆ, ಮರಳು ಹಾಕಿದ್ರೆ ಮರಳು ಕೆಳಗಡೆ ಬೀಳ್ತಾ ಇರಲಿಲ್ಲ. ಸಾಧಕರಾಗಿಂತ ಮಾತಾಡಬೇಡಿ ಅಂತ. ಬೇಸಿಗೆ, ಬಿಸಿಲಿದೆ, ಬಿಸಿಲಿತ್ತು, ತುಂಬಾ ಬಿಸಿಲು ಅಂತ ಹೇಳಿ, ಅಯ್ಯೋ ಅಯ್ಯೋ ಬೆಂಕಿ ಜಡ. ನಾನು ಯಾಕೆ ಸ್ವಲ್ಪ ಡೈಲ್ಯೂಟ್ ಮಾಡ್ತಾ ಇದ್ರೆ, ನಿತ್ಯ ಜೀವನದಲ್ಲಿ ಇವುಗಳ ಅನುಷ್ಠಾನ ಅಂತ ಹಾಕಿರೋದು ನಾವು ಕೇಳೋ ಸ್ವಲ್ಪ ಡೈಲ್ಯೂಟ್ ಮಾಡಿ ಹೇಳಲೇಬೇಕಾದ್ರೆ ನಿಜವಲ್ಲ ಅದರ ಆ ಮಟ್ಟಕ್ಕೆ ನಾವು ಯೋಚನೆ ಮಾಡಿದ್ರೆ ಬಹಳ ಕಷ್ಟನೇ ಇದೆ. ಅವೆಲ್ಲ ಈ ಥರದ್ದೆಲ್ಲ ಯಾರೋ ಸ್ವಲ್ಪ ಕೋಪ ಜಾಸ್ತಿ ಇದೆ ಅಂದ್ರೆ, ಅಯ್ಯೋ ಅಯ್ಯೋ ಅವನ ದೂರ್ವಾಸ. ಇದೆಲ್ಲವೂ ನಿಮ್ಮನ್ನ ಅಸತ್ಯದಲ್ಲಿ ಲೀಡ್ ಮಾಡ್ತಾ ಇದೆ. ಸ್ವಲ್ಪ ಕೋಪ ಜಾಸ್ತಿ, ಸಾಕಷ್ಟು ಸಾಕು, ಇಷ್ಟು ಸಾಕು.
ಇವೆಲ್ಲ ನಮ್ಮ ಜೀವನದಲ್ಲಿ ನೋಡಿ ಅನುಷ್ಠಾನಕ್ಕೆ ಬರಬೇಕು. ನಾವು ಈ ಥರ ಉತ್ಪ್ರೇಕ್ಷೆ ಬರುವಂಥ ಮಾತುಗಳನ್ನ ಆಡೋಂಗಿಲ್ಲ. ಇನ್ನು ಕೂಡ ಕಾಯ ವಾಚ ಮನಸ ಸತ್ಯವಾಗಿರಬೇಕು. ನಮ್ಗೆ ಇದರಲ್ಲಿ ಒಂದು ಅರ್ಥ ಆಗ್ಬೋದು. ಕಾಯ ವಾಚ ಮನಸ ಸತ್ಯವಾಗಿರೋದು ಅಂದ್ರೆ ಹೇಗೆ? ಕಾಯದಿಂದ ಸತ್ಯವಾಗಿರೋದು ಹೆಂಗೆ? ವಾಚ ಸತ್ಯ ಒಪ್ಕೋಬೋದಪ್ಪ, ಅಂದ್ರೆ ಮಾತಿನಲ್ಲಿ ಸತ್ಯನ ಹೇಳು ಒಪ್ಕೋಬಹುದು. ಕಾಯದಲ್ಲಿ ಸತ್ಯ ಹೇಳೋದು ಹೆಂಗೆ? ಮಾನಸಿಕವಾಗಿ ಸತ್ಯ ಹೇಳೋದು ಹೆಂಗೆ? ಪ್ರಶ್ನೆ ಬರುತ್ತಾ? ಈಗ ಸತ್ಯ ಅಂದ್ರೆ ವಾಚ, ಸರಿ ಗೊತ್ತಾಗುತ್ತೆ. ಕಾಯ ವಾಚ ಮನಸ ಸತ್ಯವಾಗಿರೋದು ಹೇಗೆ? ಮಾಡೋ ಕೆಲಸ ನಮಗೆ ಶರೀರಕ್ಕೆ ಮಾಡೋ ಕೆಪಾಸಿಟಿ ಇರುತ್ತೆ. ಯಾರೋ ಮಾಡ್ಲಿ, ನನ್ನ ಕೈಲಿ ಯಾಕೋ ಆಗ್ತಾ ಇಲ್ಲ ನೋಡಿ, ಅಲ್ಲೂ ಅದು ಸುಳ್ಳೆ. ವಾಚ ಇನ್ನೇನು ಅದು ಬಿಡಿ, ಅದು ನಮಗೆಲ್ಲ ಅಭ್ಯಾಸ ಆಗ್ಬಿಟ್ಟು ಚೆನ್ನಾಗಿ ಹೇಳ್ತೀವಿ, ಗೊತ್ತು ಆಗುತ್ತೆ ಅದು ನಮ್ಗೆ ಸ್ವಲ್ಪ. ಇನ್ನು ಮನಸ ಸತ್ಯವಾಗಿರೋದು ಅಂದ್ರೆ ಹೇಗೆ? ಅಂದ್ಕೊಂಡಿರೋದೊಂದು ಹೇಳೋದೊಂದು. ಒಳಗಡೆ ಯಾಕೆ ಬರ್ಬೇಕು, ಇವ್ರಿಗೇನು ಬರ್ಬೇಕಾ ಯಾವಾಗ ಬರಬೇಕು ಅಂತ ಏನು ಗೊತ್ತಾಗಲ್ಲ ಇವ್ರಿಗೆ ಅನ್ಕೊಂತಿರೋದು. ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ಒಳಗಡೆ ಅನ್ಕೊಳ್ತಾ ಇರೋದು, ಹೊರಗಡೆ ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು. ನೋಡಿ, ಇದಕ್ಕಿಂತ ಇನ್ನೂ ಒಂದಿದೆ. ಊಹೆ ಮಾಡ್ತೀವಲ್ಲ ನಾವು, ಊಹೆ. ಫಾರ್ ಎಕ್ಸಾಂಪಲ್, ನಾನು ಹೋಗ್ತಾ ಇದ್ದೀನಿ ದಾರಿನಲ್ಲಿ, ನನಗೆ ಸ್ವಲ್ಪ ಆಗದೆ ಇರೋರು ಯಾರೋ ಒಂದಿಬ್ರು ಅಲ್ಲಿ ರಸ್ತೆನಲ್ಲಿ ನಿಂತ್ಕೊಂಡು ಮಾತನಾಡ್ತಾ ಇದ್ದಾರೆ. ನಾನು ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಪಾಸ್ ಆಗ್ತೀನಿ. ಅವ್ರೇನೋ ನಗ್ತಾ ಇದ್ದಾರೆ, ಅವರಿಬ್ರು ಮಾತಾಡ್ಕೊಂಡು ನಗ್ತಾ ಇದ್ದಾರೆ. ನಾವು ಏನು ಯೋಚನೆ ಮಾಡ್ತೀವಿ? ನೋಡಿ, ಅವರು ನನ್ನ ಬಗ್ಗೆನೇ ನೋಡಿ ಮಾತನಾಡ್ತಾ ಇರೋದು. ಗೊತ್ತಾ ನಮ್ಗದು? ಗೊತ್ತಾದ್ರು ನಮ್ಗೆ ನನ್ನ ಬಗ್ಗೆ ಮಾತಾಡ್ತಾ ಇರೋಂಥದ್ದು ಊಹೆ ಮಾಡಿದ್ದೋ ನಾವು ಅಲ್ವಾ? ಆ ಊಹೆಯೂ ಕೂಡ ಸುಳ್ಳಿನ ಮತ್ತೊಂದು ಮುಖ. ಸಾಧಕನಾದವನು ಊಹೆಯನ್ನು ಕೂಡ ಮಾಡಬಲ್ಲ ಆ ರೀತಿ, ಅದು ತಪ್ಪಾಗ್ತದೆ. ಬಹಳಷ್ಟು ಸರಿ ನಾವು ಏನು ಮಾತಾಡ್ಬಿಡ್ತೀವಿ, ಎಷ್ಟು ಸುಲಭವಾಗಿ ಮಾತನಾಡ್ತೀವಿ. ಅಯ್ಯೋ ಅವ್ರೇನು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಬಿಡಿ. ಹೇಳಿಲ್ವಾ ನಾವು ಈ ಮಾತುಗಳನ್ನ? ನಾನೇನು ಅಂತ ನನಗೆ ಗೊತ್ತಿದ್ಯಾ? ನಾನೇನು ಅಂತ ನನಗೆ ಅರ್ಥ ಆಗಿದ್ಯಾ? ಮತ್ತೆ ನಮಗೆ ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಬಿಡಿ ಅಂತೀವಲ್ಲ, ಅವ್ರ ಬಗ್ಗೆ ನನಗೇನು ಗೊತ್ತಿದೆ? ಅದಕ್ಕೆ ನನಗೆ ನಿಖರವಾಗಿ ಗೊತ್ತಿಲ್ಲ ಯಾವುದ್ರ ಬಗ್ಗೆನೂ ನಾನು ನಿರ್ಧಾರವನ್ನ ನಾನು ಹೇಳೋದಕ್ಕೆ ಹೋಗಬಾರದು. ಅದಕ್ಕೋಸ್ಕರ ಈ ತೋರಿಕೆ, ಈ ಸುಳ್ಳು ಮಾತು, ಇವೆಲ್ಲ ಕೂಡ ನಮಗೆ ನಮ್ಮ ಬುದ್ಧಿ ಪ್ರಜ್ಞೆಯನ್ನ ಮಂಕ್ ಮಾಡಿಬಿಡ್ತಾರೆ. ಪ್ರಾರಂಭದಲ್ಲಿ ನಾವೇನೋ ಹೇಳ್ತಾ ಹೋಗ್ತೀವಿ, ಆದ್ರೆ ಬರ್ಬರ್ತಾ ಅದೇನ್ ಮಾಡ್ತೆ ಅಂದ್ರೆ ನಮ್ಮ ಬುದ್ಧಿ ಪ್ರಜ್ಞೆಯನ್ನ ಮಂಕ್ ಮಾಡಿಬಿಡುತ್ತೆ. ಅದಕ್ಕೆ ನಾವು ಜೀವನದಲ್ಲಿ ಆದಷ್ಟು ಕೂಡ ಸತ್ಯವಾಗಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು. ಎಂಥದ್ದೇ ಸಂದರ್ಭ ಬಂದರೂ ನಾನು ಸತ್ಯವನ್ನೇ ಹೇಳ್ತೇನೆ, ಸತ್ಯವಾಗಿ ಆಲೋಚನೆ ಮಾಡ್ತೇನೆ. ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಯತ್ವಂ ಅಂತ ಹೇಳ್ತಾರೆ ಪತಂಜಲಿ ಯೋಗಿಗಳು. ಇದರ ಪರಾಕಾಷ್ಠತೆಯನ್ನು ಹೇಳ್ತಾ, ಸತ್ಯ ಪ್ರತಿಷ್ಠಾಯಾಮ್ ಕ್ರಿಯಾಫಲಾಶ್ರಯತ್ವಂ, ಯಾರಲ್ಲಿ ಸತ್ಯ ಸುಪ್ರತಿಷ್ಠಿತವಾಗಿರುತ್ತವೆಯೋ ಅವರ ಮಾತುಗಳು ಸಿದ್ಧಿಸುತ್ತವೆ ಅಂತ ಹೇಳಿಬಿಟ್ರು. ಹಿಂದೆ ನಾವು ನೋಡಿದ್ವಿ, ಕೆಲವರು ಅವರು ಹೇಳ್ದಾಗೆ ನಡೀತಿತ್ತು ಅಂತ ನಾವು ಕೇಳಿದ್ವಿ ಮಾತನ್ನ. ಯಾಕೆ ಅವರು ಹೇಳ್ದಾಗೆ ನಡೀತಿತ್ತು ಅಂದ್ರೆ ಅವರಿಗೆ ಆ ಸತ್ಯದ ದರ್ಶನ ಆಗಿರ್ತಾ ಇತ್ತು. ಸತ್ಯ ಅವರಿಗೆ ತನ್ನ ಒಳವನ್ನ ತೆರೆದು ತೋರಿಸ್ತಾ ಇತ್ತು ಅವರಿಗೆ. ಹಾಗಾಗಿ ಅವರಿಗೆ ಅದು ಅವ್ರು ಹೇಳಿದ ಮಾತುಗಳು ಸತ್ಯವಾಗ್ತಾ ಇದ್ವು. ನೋಡಿ, ಹೀಗೆ ಸತ್ಯ ಅಂದ್ರೆ ಕೇವಲ ಬಾಯಿನಿಂದ ಸುಳ್ಳೇಳದೆ ಇರೋದ್ರಿಂದ ಪ್ರಾರಂಭವಾದದ್ದು ಮಾನಸಿಕವಾಗಿ ಸತ್ಯವಾಗಿರುವಂಥದ್ದು. ಇಷ್ಟು ಮಾತ್ರ ಅಲ್ಲ, ಇದರ ಇನ್ನೂ ಒಂದು ಉನ್ನತ ತತ್ವನ ನಾವು ಆಲೋಚನೆ ಮಾಡೋದಾದ್ರೆ ನೋಡಿ, ಶಂಕರಾಚಾರ್ಯರು ಒಂದ್ ಕಡೆ ಹೇಳುತ್ತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂದ್ರೆ ನಾವು ಸತ್ಯದ ಪರಾಕಾಷ್ಠತೆಯನ್ನು ನಾವು ತಲುಪಬೇಕಾದ್ರೆ ಈ ಇಡೀ ಪ್ರಪಂಚವೆಲ್ಲವೂ ಕೂಡ, ಈ ಏನು ನಮ್ಮ ಕಣ್ಣಿಗೆ ಕಾಣ್ತಾ ಇರ್ತಕ್ಕಂಥ ಇದೆಲ್ಲ ಇದೆ, ಇದೆಲ್ಲವೂ ಕೂಡ ಕೇವಲ ತೋರಿಕೆ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಿದೆಯಲ್ಲ, ಅದು ಸತ್ಯದ ಪರಾಕಾಷ್ಠತೆ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಮ ಕೈನಲ್ಲಿ ಆದ್ರೆ ಆಗ ನಮ್ಮ ಜೀವನ ಎಷ್ಟು ಸತ್ಯವಾಗಿರುತ್ತೆ. ಸುಳ್ಳು ಹೇಳಕ್ಕಾಗುತ್ತೆ? ಆವಾಗ ನಾವು ಸುಳ್ಳು ಹೇಳೋದಕ್ಕೆ ಸಾಧ್ಯವಾಗುತ್ತೆ ನಮ್ಮ ಕೈನಲ್ಲಿ? ಖಂಡಿತ ಆಗುದಿಲ್ಲ ಅಲ್ವಾ? ಅದಕ್ಕೆ ನಿತ್ಯ ಜೀವನದಲ್ಲಿ ನಾವು ಸಾಧ್ಯವಾದಷ್ಟು ಮಟ್ಟಿಗೆ ಕಾಯ ವಾಚ ಮನಸ ಸತ್ಯವಾಗಿರೋದಕ್ಕೆ ನಾವು
ಪ್ರಯತ್ನ ಪಡ್ತಾ ಹೋಗ್ಬೇಕು. ಮುಂದಿಂದು ನನಗೆ ಹೇಳದ್ನಲ್ಲ, ಈ ಯಮ ನಿಯಮಗಳು ಎರಡನ್ನೂ ಒಟ್ಟೆ ಟೈಮಲ್ಲಿ ಪರಿಚಯ ಮಾಡಿಸೋದು ಕಷ್ಟ, ಸುಮ್ಮನೆ ಪಕ್ಷಿ ನೋಟ ಅಷ್ಟೇ. ಇನ್ನು ಮೂರನೇ ಅಂಶ ಯಾವ್ದು ಇದರಲ್ಲಿ? ಆಸ್ತೇಯ. ಆಸ್ತೇಯ ಅಂದ್ರೆ ಏನೋ ಕಳ್ಳತನವನ್ನ ಮಾಡಿದೆವು. ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು ಅಂತ. ಸ್ಥೇಯ ಅಂದ್ರೆ ಕಳ್ಳತನ ಮಾಡೋದು, ಆಸ್ತೇಯ ಅಂದ್ರೆ ಅದಕ್ಕೆ ವಿರುದ್ಧ, ಕಳ್ಳತನ ಮಾಡದಿರೋದು. ಓಲಿ ಇದನ್ನಾರು ಒಪ್ಕೊಂಡ್ಬಿಡ್ಬೋದಾ? ನಾವ್ಯಾರು ಕಳ್ಳರಲ್ಲ ಅಂತ? ನಾವ್ ಯಾರು ಕಳ್ಳರಲ್ಲ ಅಂತ ಒಪ್ಕೊಳ್ಬೋದಾ? ನೋಡೋಣ ಹಾಗಾದ್ರೆ, ಒಪ್ಕೊಳ್ಬೋದಾ ಅಥವಾ ನಾವು ಕಳ್ಳರು ಅಂತ ಒಪ್ಕೋಬೋದಾ ನೋಡೋಣ. ಕಳ್ಳರಲ್ಲ ಅಂತ ಒಪ್ಕೋಬಹುದು ಅಥವಾ ಕಳ್ಳರು ಅನ್ನೋದು ಒಪ್ಕೋಬಹುದು ಅಂತ ಸ್ವಲ್ಪ ನೋಡೋಣ. ಈಗ ನೋಡಿ, ಅಸ್ಥೇಯ ಅಂದ್ರೆ ಕಳ್ಳತನ ಮಾಡದೇ ಇರೋದು, ಇದರ ಮೇಲಿನ ಅರ್ಥ. ಆದ್ರೆ ಇನ್ನೂ ಆಳವಾದ ವಿಚಾರಕ್ಕೆ ನಾವು ಹೋದ್ರೆ, ಕಳ್ಳತನ ಅನ್ನುವಂಥದ್ದು ಕೇವಲ ಹೊರಗಿನ ಸ್ಥೂಲ ವಿಚಾರಗಳು, ಸ್ಥೂಲ ಪದಾರ್ಥಗಳಿಗೆ ಅಷ್ಟೇ ಸೀಮಿತವಾದಂಥದ್ದಲ್ಲ. ಇದು ಕಳ್ಳತನ ಮಾಡದೇ ಇರೋದು ಅಂದ್ರೆ ಪದಾರ್ಥಗಳನ್ನ ಕಳ್ಳತನ ಮಾಡದೇ ಇರೋದು ಅಷ್ಟೇ ಅಲ್ಲ. ಇನ್ನೂ ಮುಂದಕ್ಕೆ ಹೋದ್ರೆ ಯಾವ ಬಗೆಯ ದುರುಪಯೋಗವನ್ನೂ ಮಾಡದೇ ಇರುವುದು. ಪದಾರ್ಥನ ನಮಗೆ ಕದ್ಕೊಂಡ್ಬರ್ಲಿಲ್ಲ, ಆದ್ರೆ ದುರುಪಯೋಗ ಮಾಡ್ತಾ ಇದ್ದೀವೋ ಇಲ್ವೋ? ಫಂಕ್ಷನ್ ನಲ್ಲಿ ಊಟಕ್ಕೆ ಹೋದ್ರೆ ಗೊತ್ತಾಗುತ್ತೆ ದುರುಪಯೋಗ ಆಗ್ತಾ ಇದೆಯೋ ಇಲ್ವೋ ಅಂತ. ಮನೆಯಲ್ಲಿ ಹೆಣ್ಮಕ್ಳು ರೊಟ್ಟಿಗೋ ಚಪಾತಿಗೋ ಪಲ್ಯ ಚೆನ್ನಾಗಿ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ದುರುಪಯೋಗ ಏನಾಯ್ತು ಅಂತ. ಎರಡಿದೇನಾಗುತ್ತೆ, ಇಂಟೇಕ್ 3ಕ್ಕೆ ಹೋಗುತ್ತೆ. ಸೊ ದುರುಪಯೋಗ ಆಯ್ತೋ ಇಲ್ವೋ ನೋಡಿ. ಕಳ್ತನ ಅಂದ್ರೆ ಅದ್ರ ಮೇಲಿನ ಅರ್ಥ ಅಷ್ಟೇ, ನಾವು ಏನು ಪದಾರ್ಥಗಳನ್ನ ಕಳ್ತನ ಮಾಡದೇ ಇರೋದು ಅಂತ ಅಷ್ಟೇ. ಆದ್ರೆ ಅದರ ಸೂಕ್ಷ್ಮ ಸ್ಥಿತಿಯನ್ನು ನಾವು ಅರ್ಥ ಮಾಡಿಕೊಳ್ಳೋದಾದ್ರೆ ಯಾವುದೇ ಬಗೆಯ ದುರುಪಯೋಗವೂ ಕೂಡ ಕಳ್ತನವೇ. ಯಾವುದೇ ಬಗೆಯ ದುರುಪಯೋಗ, ಹೊಟ್ಟೆಗೆ ಎಷ್ಟು ಬೇಕಿತ್ತೋ ಅಷ್ಟು ತಿಂದ್ರೆ ಅದು ದುರುಪಯೋಗ ಅಲ್ಲ, ಜಾಸ್ತಿ ತಿಂದ್ರೆ ದುರುಪಯೋಗ. ಸಿದ್ಧಗಂಗಾ ಮಠದ ಸ್ವಾಮಿಗಳು ದಿನಕ್ಕೆ 3 ಸರಿ ಸ್ನಾನ ಮಾಡ್ತಿದ್ರು, ಆದ್ರೆ ನೀರ್ನ ಲೆಕ್ಕ ಹಾಕೊಂಡು ಮಾಡ್ತಿದ್ರು ಅಂತ. ನಾನು ಬಹಳ ಅವ್ರ ಒಡನಾಟ ಇದ್ದವರು ಮಾತನಾಡ್ತಾ ಇದ್ರು. ಒಂದ್ ದಿವಸ ಸ್ನಾನ ಮಾಡೋದಕ್ಕೆ ನೀರ್ನ ಅವ್ರು ಲೆಕ್ಕಾಚಾರವಾಗಿ ಎಷ್ಟು ಬೇಕೋ ಅಷ್ಟೇ ನೀರ್ನ ಅವ್ರು ಯೂಸ್ ಮಾಡ್ತಾ ಇದ್ರು. ನಮ್ಗೆ ಲೆಕ್ಕ ಇದೆಯಾ ಅಂತದೆಲ್ಲ? ಲೆಕ್ಕ ಇದೆಯಾ ನಮ್ಗೆ? ಇಲ್ಲ, ಯಾವುದು ಲೆಕ್ಕ ಇಲ್ಲ. ಒಂದು ಹನಿ ನೀರು ತಯಾರಾಗಬೇಕಾಗಿದ್ರೆ, ಒಂದು ಗಿಡದಲ್ಲಿ ಒಂದು ಹೂ ಅರಳಬೇಕಾಗಿದ್ರೆ ಪ್ರಕೃತಿ ಅದರಿಂದ ಎಷ್ಟು ಕೆಲಸ ಮಾಡುತ್ತೆ ಅಂತ ನಮಗೆ ಗೊತ್ತಿದೆಯಾ? ಸೊ ಎಷ್ಟು ಹೆಚ್ಚು ಪದಾರ್ಥಗಳನ್ನು ನಾವು ಬಳಕೆ ಮಾಡ್ತಾ ಇದ್ರೆ ಅಷ್ಟು ನಾವು ಪ್ರಕೃತಿಗೆ ಋಣಿಗಳಾಗ್ತಾ ಇದ್ದೇವೆ, ಕಳ್ಳರಾಗ್ತಾ ಇದ್ದೇವೆ ನಾವು ಅಂತ. ಇದಕ್ಕೆ ಬಹಳ ಒಂದು ಸುಂದರವಾದ ಉದಾಹರಣೆ ಬರ್ತದೆ. ಬುದ್ಧರ ಜಾತಕ ಕಥೆಗಳಲ್ಲಿ ಬಹಳ ಸುಂದರವಾದ ಒಂದು ಉದಾಹರಣೆ ಬರ್ತದೆ. ಅಂದ್ರೆ ಒಂದ್ಸಾರಿ ಬುದ್ಧರು ಇನ್ನೂ ಹಿಂದಿನ ಜನ್ಮ, ಅವರು ಒಬ್ಬರು ಯತಿಯಾಗಿ ಹುಟ್ಟಿರ್ತಾರೆ. ಒಳ್ಳೆ ಬೆಳಗ್ಗೆ ಸೂರ್ಯೋದಯ ಆಗ್ತಾ ಇದೆ, ಅವರು ಸ್ನಾನ ಮಾಡೋದಕ್ಕೆ ಅಂತೇಳಿ ಒಂದು ನದಿಯ ದಡದಲ್ಲಿ ನಿಂತ್ಕೊಂಡಿದ್ದಾರೆ, ಸ್ನಾನ ಮಾಡ್ತಾ ಇದ್ದಾರೆ. ಸ್ನಾನ ಮಾಡ್ತಾ ಇರುವಾಗ ಒಂದ್ಸಾರಿ ನೀರಿನಲ್ಲಿ ಮುಳುಗಿ ಮೇಲಕ್ಕೆ ಎದ್ರು. ಒಳ್ಳೆ ಆ ಕಡೆಯಿಂದ ಆ ಕಮಲದ ಹೂವಿನ ಪರಿಮಳ ತೇಲಿ ಬರ್ತಾ ಇತ್ತು. ಅವರು ಮುಳುಗಿ ಹಾಕೋಕ್ ಹೋದರು, ಹಾಗೇ ನಿಂತ್ಬಿಟ್ಟು ಆ ಪರಿಮಳವನ್ನ ಎಷ್ಟು ಚೆನ್ನಾಗಿದೆ ಅಂತ ಇನ್ನೊಂದು ಸ್ವಲ್ಪ ಹೆಚ್ಚು ಆಸ್ವಾದಿಸ್ತಾ ಇದ್ರು. ಆಗ ಒಂದು ವಾಯ್ಸ್ ಬರ್ತದೆ ಅದಕ್ಕೆ, ಏ ಕಳ್ಳ, ಏನ್ ಮಾಡ್ತಾ ಇದೀಯ ನೀನು? ಏ ಕಳ್ಳ, ನೀನೇನ್ ಮಾಡ್ತಾ ಇದೀಯ ಅಂತ ಒಂದು ವಾಯ್ಸ್ ಬಂತು. ಯಾರು ನನ್ನನ್ನು ಕಳ್ಳ ಅಂತ ಇರೋದು? ನಾನು ಯಕ್ಷ ದೇವತೆ ಅಂತ ವಾಯ್ಸ್ ಬಂತು. ನನ್ನ ಯಾಕೆ ಕಳ್ಳ ಅಂತ ಇದೆಯಲ್ಲ ನೀನು ಆ ಸುವಾಸನೆಯನ್ನ ಮತ್ತೆ ಕುಡಿಬೇಕು ಅಂತ ಕುಡಿತಾ ನಿಂತ್ಕೊಂಡಿದ್ಯಲ್ಲ, ನೀನು ಕಳ್ಳನಲ್ವಾ? ಅದಕ್ಕೆ ಬುದ್ಧರು ಇನ್ನು ಹಿಂದಿನ ಜನ್ಮ ಯತಿ ಯೋಗಿ, ಅವರು ಹೇಳ್ತಾರೆ, ಆ ಸಮಯದಲ್ಲಿ ನೋಡಿದ್ರೆ ಆ ಇನ್ನೊಂದು ಸ್ವಲ್ಪ ದೂರದಲ್ಲಿ ಒಬ್ಬ ಯಾರೋ ಆ ಕಮಲದ ಹೂವಿನ ಗಿಡಗಳನ್ನ ಬೇರೆ ಸಮೇತ ಕೀಳ್ತಾ ಇರ್ತಾನೆ, ಆ ಗಿಡಗಳನ್ನೇ ಕಿತ್ಕೊಂಡು ಹೊರೆ ಕಟ್ತಾ ಇರ್ತಾನೆ. ಅದಕ್ಕೆ ಹೇಳ್ತಾರೆ ಅವರು, ಅಲ್ಲ, ಅಲ್ಲಿ ಆ ಮನುಷ್ಯ ಗಿಡಗಳನ್ನ ಕಿತ್ತು ಹೊರೆ ಕಟ್ತಾ ಇದ್ದಾನೆ, ನೀನು ಸುಮ್ಮನೆ ಇದೀಯಾ? ನಾನು ಪರಿಮಳವನ್ನ ಹೀರೋಕ್ ನಿಂತಿದ್ಕೋಸ್ಕರ ನನ್ನನ್ನ ಕಳ್ಳ ಅಂತ ಇದೆಯಲ್ಲ ನೀನು ಅಂತ ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಬುದ್ಧರು ಯಕ್ಷ ದೇವತೆ ಹೇಳುತ್ತೆ, ಅವನೊಬ್ಬ ಕೊಳಕು ಬಟ್ಟೆ, ನೀನು ಪರಿಶುದ್ಧವಾದ ಬಟ್ಟೆ.
ಈಗ ಫುಲ್ ವೈಟ್ ಮೇಲೆ ಸ್ವಲ್ಪ ಏನಾದರೂ ಬಿದ್ದರೆ ಹೆಂಗೆ ಕಾಣ್ತದೆ? ಕಲೆ ಕಾಣ್ತದೆ. ಇನ್ನು ಅವನು ಗ್ಯಾರೇಜ್ನಲ್ಲಿ ಹುಡುಗ ಬಟ್ಟೆ ಇಟ್ಕೊಂಡಿರ್ತಾನೆ, ಬೆಳಗ್ಗೆ ಹೇಳ್ಕೊಂಡ್ರೆ ಇನ್ನು ಸಂಜೆವರೆಗೂ ಅವನು ತೊಳೆಯಲ್ಲ. ಅದೇನು ಈಗ ಮತ್ತೆ ಹೊಸದಾಗಿ ಗಲೀಜಂತ ಕಾಣುತ್ತಾ? ಏನಿಲ್ಲ. ಹಾಗೆ ಸಹಜವಾಗಿ ಬಂದ ಸುವಾಸನೆಯನ್ನು ಕುಡ್ದಲ್ಲ, ಅದು ತಪ್ಪಲ್ಲ. ಚೆನ್ನಾಗಿದೆ, ಇನ್ನು ಸ್ವಲ್ಪ ಕುಡಿಯೋಣ ಅಂತ ನೀನು ನಿಂತ್ಕೊಂಡೆಲ್ಲಪ್ಪ, ಇದು ಕಳ್ತನ ಆಯಿತು. ಸಹಜವಾಗಿ ಬಂದದ್ದನ್ನು ಸಹಜವಾಗಿ ಸ್ವೀಕರಿಸ, ಇಟ್ ಇಸ್ ಓಕೆ, ಅದು ತೊಂದರೆ ಅಲ್ಲ. ನೀನು ಇನ್ನೊಂದು ಸ್ವಲ್ಪ ವಾಸನೆಯನ್ನು ಕುಡಿಬೇಕು ಅಂತ ನೀನು ನಿಂತಿಯಲ್ಲ, ಇದು ನಿನಗಲ್ಲ. ಇದು ಸಾಧಕನಾಗಿ ಒಬ್ಬ ಯೋಗಿಯಾಗಿ ನೀನು ಇದನ್ನ ಮಾಡಬೇಕಾಗಿರೋದಲ್ಲಪ್ಪ ಅಂತ ಹೇಳಿ ಹೇಳಿದಾಗ ಈಗ ನನಗೆ ಅರ್ಥ ಆಯಿತು ಅಂತೇಳಿ. ಸೊ ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದ್ರೆ ನಾವೆಲ್ಲ ಕಳ್ಳರು ಅಂತ ಒಪ್ಕೋಬೋದೋ ಅಥವಾ ಇಲ್ಲವೋ? ಮೊದಲು ಒಪ್ಕೋಬೇಕು ನಾವು. See the false as a false is the beginning of the wisdom. ನಮ್ಮ ದೋಷಗಳನ್ನ ಮೊದಲು ದೋಷ ಅಂತ ಒಪ್ಕೊಳ್ಳೋದು ನಮ್ಮ ಕೈನಲ್ಲಿ ಆಗ್ಬೇಕು. ಆ ಒಪ್ಕೊಂಡ್ರೆ ನಮ್ಮಲ್ಲಿ ಪರಿವರ್ತನೆ. ಈಗ ನೋಡ್ರಿ, ಕಳ್ಳರು ಅಂತ ಒಪ್ಕೊಂಡಾಯ್ತು, ಸುಳ್ಳು ಅಂತ ಒಪ್ಕೊಂಡೋ ಇಲ್ವೋ? ಒಪ್ಕೊಂಡಿದೀವ? ಹಿಂಸೆ ಮಾಡ್ತಾ ಇದೀವಿ ಅಂತ ಒಪ್ಕೊಂಡಿದೀವ? ಸೊ ಇದನ್ನೆಲ್ಲ ಒಪ್ಕೊಂಡ್ಮೇಲೆ ಇದ್ರ ಆಳ, ಇದ್ರ ಅರಹು ಗೊತ್ತಾದ್ಮೇಲೆ ಇದರಿಂದ ಆಚೆ ಬರೋದಕ್ಕೂ ನಾವೇನ್ ಮಾಡಬೇಕು? ಮುಂದೆ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥದ್ದು. ಇನ್ನ ಅಹಿಂಸೆ, ಸತ್ಯ, ಆಸ್ಥೇಯ ಆಯ್ತು. ಮುಂದಿನ ಹಂತ ಬ್ರಹ್ಮಚರ್ಯ. ಇದು ನಮಗೆ ಬೇಡವಾ? ಇದು ಯಾಕಂದ್ರೆ ಇಲ್ಲರೂ ಯಾರು ಸನ್ಯಾಸಿಗಳಲ್ಲ ಅಂತ ಅಂದ್ಕೊಳ್ತೀನಿ ಸಾಮಾನ್ಯ. ಅಂದ್ಮೇಲೆ ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ತೀರ್ಮಾನ ಮಾಡ್ಬಿಡೋದ? ಸಂಬಂಧ ಇದೆ, ಖಂಡಿತ ಸಂಬಂಧ ಇದೆ. ಈ ಬ್ರಹ್ಮಚರ್ಯ ಅಂದ ತಕ್ಷಣ ನಾವು ಸಾಮಾನ್ಯವಾಗಿ ನಮ್ಮ ಕಾನ್ಸೆಪ್ಟ್ ಏನಂದ್ರೆ ಮದುವೆ ಆಗದೆ ಇರೋದು, ಅದಷ್ಟನ್ನು ಬ್ರಹ್ಮಚರ್ಯ ಅಂತ ನಾವು ಅಂದುಕೊಂಡ್ಬಿಡ್ತೀವಿ. ಈ ಯೋಗ ಸಾಧನೆಯ ಒಂದು ಪ್ರೌಢ ಹಂತಕ್ಕೆ ಹೋದ್ರೆ ಅದು ಖಂಡಿತ, ಅದು ಸತ್ಯ. ಯಾಕೆಂದ್ರೆ ಮನುಷ್ಯನ ಜೀವನದಲ್ಲಿ ಎಲ್ಲ ಸುಖಕ್ಕಿಂತ ಈಗ ಸದ್ಯ ತಾತ್ಕಾಲಿಕವಾಗಿ ಈ ಏನು ಲೈಂಗಿಕ ತೃಪ್ತಿ ಅಂತ ಹೇಳ್ತೀವಿ, ಅದು ಬಹಳ ಪ್ರತಿಯೊಬ್ಬರ ಜೀವನದಲ್ಲಿ ಅದು ಒಂದು ಪ್ರಾಮುಖ್ಯತೆಯ ಸ್ಥಾನವನ್ನು ಪಡ್ಕೊಂಡ್ಬಿಟ್ಟಿದೆ. ಆದರೆ ಈ ಯೋಗ ಸಾಧನೆಯ ಒಂದು ಉನ್ನತ ಮಟ್ಟಕ್ಕೆ ಹೋದಾಗ ಅವನದನ್ನ ಯಾವ ರಾಜಿಯೂ ಇಲ್ಲದೆ ಅದನ್ನ ಬಿಡಬೇಕಾಗ್ತದೆ. ಅದು ನಾವು ಯೋಚನೆ ಮಾಡೋದು ಬೇಡ ಸದ್ಯದ ಮಟ್ಟದಲ್ಲಿ. ಆದರೆ ಹಾಗಂತೇಳಿ ಅದಕ್ಕೂ ಬ್ರಹ್ಮಚರ್ಯಗೂ ನಮಗೂ ಸಂಬಂಧ ಇಲ್ವಾ ಅಂತ ಹೇಳಿದ್ರೆ ಖಂಡಿತ ಸಂಬಂಧ ಇದೆ. ಇದನ್ನ ಕೇವಲ ಆ ಲೈಂಗಿಕ ತೃಪ್ತಿಯ ಒಂದು ತೃಪ್ತಿಪಡಿಸೋದಕ್ಕಷ್ಟೇ ನಾವು ಅರ್ಥ ಮಾಡ್ಕೊಳ್ತಕ್ಕಂಥದ್ದಲ್ಲ. ಯಾವುದೇ ಬಗೆಯ ಭೋಗ ಜೀವನವನ್ನು ಕೂಡ ನಾವು ಹಾಗೇ ಕಂಟಿನ್ಯೂ ಮಾಡಿಕೊಂಡು ಈ ಯೋಗ ಮಾರ್ಗವನ್ನು ಪ್ರವೇಶ ಮಾಡ್ತೀವಿ ಅಂದ್ರೆ ಸಾಧ್ಯ ಇಲ್ಲ. ಎಷ್ಟು ಸಾಧ್ಯವೋ ಅಷ್ಟು ಈ ಭೋಗ ಜೀವನವನ್ನ ನಾವು ತ್ಯಾಗ ಮಾಡ್ತಾ ಹೋಗ್ಬೇಕಾಗ್ತದೆ. ತ್ಯಾಗ ಮಾಡ್ತಾ ಹೋಗ್ಬೇಕಾಗುತ್ತೆ. ಎಲ್ಲದನ್ನು ಹಾಗೇ ನಿರ್ವಹಣೆ ಮಾಡ್ಬೇಕು, ನಾನು ಎಲ್ಲದೂ ಹಾಗೇ ಇಟ್ಕೋಬೇಕು, ಆದ್ರೆ ಯೋಗ ಮಾರ್ಗ ಪ್ರವೇಶ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ಅದು ಸಾಧ್ಯ ಆಗದೆ ಇರುವಂತಹದ್ದು. ಎಲ್ಲ ಬಗೆಯ ಭೋಗವನ್ನು ಕೂಡ ನಾವು ಕಡಿಮೆ ಮಾಡ್ತಾ ಹೋಗ್ಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಒಂದ್ ಕಡೆ ಹೇಳ್ತಾರೆ, ಊರ್ಧ್ವರೇತೋ ವಿರೂಪಾಕ್ಷ ಅಂತ ಒಂದು ಬರ್ತದೆ ನಮ್ಮ ಮಂತ್ರದಲ್ಲಿ. ಇವತ್ತು ಮನುಷ್ಯನ ಒಂದು ಏನೋ ಒಂದು ದೈಹಿಕವಾದಂತಹ ಶಕ್ತಿ ಇದೆಯೋ ಅದು ಬಹಳಷ್ಟು ಮಟ್ಟಿಗೆ ವ್ಯಯ ಆಗ್ತಾ ಇರ್ತಕ್ಕಂಥದ್ದು ವೀರ್ಯ ಪತನದ ಮೂಲಕ. ಆ ಅಧೋಮುಖವಾಗಿ ಹೋಗ್ತಾ ಇರ್ತಕ್ಕಂತಹ ಆ ಓಜಸ್ಸನ್ನ ಯಾರು ಊರ್ಧ್ವಮುಖ ಮಾಡ್ತಾನೋ ಅವನನ್ನ ನಾವೇನಂತ ಕರಿಬಹುದು? ಊರ್ಧ್ವರೇತೋ ವಿರೂಪಾಕ್ಷ. ವಿರೂಪಾಕ್ಷ. ಇನ್ನೊಂದು ಕಡೆ ಹೇಳ್ತಾರೆ ರತನ್ಕೋ ಜತನ್ ಕರ್ಣ ಅಂತ ಒಂದು ಮಾತು ಬಳಸ್ತಾರೆ. ಆ ಮನುಷ್ಯ ಅದನ್ನು ವ್ಯರ್ಥ ಮಾಡ್ಕೊಳ್ತಾ ಇರ್ತಕ್ಕಂತಹ ರೇತಸ್ ಇದೆಯಲ್ಲದು ಅದೆಂಥದ್ದು? ರತ್ನಪ್ರಾಯವಾಗಿರ್ತಕ್ಕಂಥದ್ದು. ರತನ್ಕೋ ಜತನ್ ಕರ್ಣ, ಅದು ರತ್ನಪ್ರಾಯವಾಗಿರ್ತಕ್ಕಂಥದ್ದು, ಅದನ್ನ ಜತನ ಮಾಡಿಕೊಂಡು. ಹೀಗೆ ಮನುಷ್ಯ ಕೇವಲ ಲೈಂಗಿಕ ಒಂದು ವಿಚಾರದಲ್ಲಿ ಸಂಯಮ ಮಾಡೋದು ಅಷ್ಟೇ ಅಲ್ಲ, ಯಾವ ರೀತಿಯಾದಂತಹ ಭೋಗದ ಅತಿಗಳನ್ನೂ ಕೂಡ ಅವನು ಮಾಡ್ತಾ ಹೋಗ್ಬಾರ್ದು ಜೀವನದಲ್ಲಿ. ಇಷ್ಟಲ್ಲದೆ ಇನ್ನೂ ಒಂದು ಆಯಾಮವನ್ನು ಹೇಳ್ತಾರೆ ಬ್ರಹ್ಮಚರ್ಯಗೆ. ಕೇವಲ ಇದು ಇಷ್ಟು ಮಾತ್ರ ಅಲ್ಲ, ಬ್ರಹ್ಮ ಭಾವೇ ಮನಶ್ಚಾರಂ.
ಬ್ರಹ್ಮಚರ್ಯಂ ಪರಂತಪ ಅಂತ ಒಂದು ಮಾತು ಬರ್ತದೆ. ಬ್ರಹ್ಮ ಭಾವೇ ಮನಶ್ಚಾರಂ ಬ್ರಹ್ಮಚರ್ಯಂ ಪರಂತಪ. ಇದು ನಮ್ಮ ಪ್ರಜ್ಞಾ ಮಟ್ಟವನ್ನು ಕುರಿತು ಹೇಳುವಂಥದ್ದು. ಬ್ರಹ್ಮಭಾವೇ, ನಿನ್ನ ಮನಸ್ಸನ್ನ ಯಾವಾಗಲೂ ಕೂಡ ಎಲ್ಲಿ ಹರಿಸ್ತಾ ಇರಬೇಕು? ಬ್ರಹ್ಮಭಾವ. ನಿನ್ನ ಮನಸ್ಸು, ನಿನ್ನ ಪ್ರಜ್ಞೆ ಬ್ರಹ್ಮಭಾವದಲ್ಲಿ ಚರಿಸುತ್ತಿದ್ದರೆ ಅದೇ ಬ್ರಹ್ಮಚರ್ಯೆ. ಆದ್ರೆ ನಮ್ಮ ಮನಸ್ಸು ಯಾವಾಗಲೂ ಯಾವ ಕಡೆ ಚಲಿಸ್ತಾ ಇರುತ್ತೆ? ಪ್ರಪಂಚ 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 ಪ್ರಪಂಚದಲ್ಲೇ ನಾವು ಇದು ಬಿಡುತ್ತೇವೆ. ಅದಕ್ಕೋಸ್ಕರ ನೋಡಿ, ಬ್ರಹ್ಮಚರ್ಯ ಅಂದರೆ ಎಲ್ಲ ಅತಿಗಳನ್ನು ನಾವು ಬಿಡ್ತಕ್ಕಂಥದ್ದು. ಈ ಎಲ್ಲ ರೀತಿಯಾದಂತಹ ಇಂದ್ರಿಯ ಭೋಗಗಳೇನಿದ್ದಾವಲ್ಲ, ಆ ಎಲ್ಲ ಇಂದ್ರಿಯ ಭೋಗಗಳಿಂದ ನಮ್ಮ ಪ್ರಜ್ಞೆನ ನಾವು ಸ್ವಲ್ಪನಾದರೂ ಹಿಂದಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು. ಇನ್ನು ಅಪರಿಗ್ರಹಕ್ಕೆ ಬಂದ್ಬಿಡೋಣ. ಅಪರಿಗ್ರಹ ಅಪರಿಗ್ರಹ ಅಂದ್ರೇನು? ಸಂಗ್ರಹ ಬುದ್ಧಿ ಇಲ್ಲದೆ ಇರೋದು ಅಂತ. ಸಂಗ್ರಹ ಮಾಡೋ ಬುದ್ಧಿ ಇಲ್ಲದೆ ಇರೋದು ಅಂತ. ಸಂಗ್ರಹ ಮಾಡೋ ಬುದ್ಧಿ ಇರೋ ಏಕೈಕ ಜೀವಿ ಅಂದ್ರೆ ಯಾರು? ಮನುಷ್ಯ. ಯಾವತ್ತಾದ್ರೂ ತೃಪ್ತಿ ಆಗಿದೆಯಾ ಯಾರಿಗಾದ್ರೂ? ಯಾರಿಗಾದ್ರೂ ಯಾವತ್ತಾದ್ರೂ ತೃಪ್ತಿ ಅನ್ನೋದಾಗಿದೆ ನಮ್ಮ ಜೀವನದಲ್ಲಿ? ಇಲ್ಲ. ಇಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬ ಆಸೆ, ಕಡು ಸುಖವ ಕಾಂಬಾಸೆ, ಹೋಗ್ತಾನೆ ಇರುತ್ತೆ. ಅದಕ್ಕೆ ಲಿಮಿಟ್ಲೆಸ್. ಇದು ಒಂದು ಅರ್ಥ. ಸಂಗ್ರಹ ಮಾಡದೇ ಇರೋದು ಅನ್ನೋದು ಕೇವಲ ಆ ಅಪರಿಗ್ರಹದ ಮೇಲ್ಮೈನ ಅರ್ಥ. ಆ ಮೇಲ್ಮೈನ ಅರ್ಥನೇ ನಾವು ಇವತ್ತು ಇನ್ನೂ ಅರಗಿಸ್ಕೊಳಕ್ಕಾಗಲ್ಲ. ಇನ್ನದಕ್ಕೆ ಇನ್ನೂ ಒಂದು ವ್ಯಾಪಕವಾದ ಅರ್ಥವನ್ನು ಹೇಳ್ತಾರೆ. ಒಡೆತನದ ಭಾವನೆಯನ್ನು ಬಿಡುವಂಥದ್ದು, ಸ್ವಾಮಿತ್ವ ಭಾವನೆ ಅಂತ ಹೇಳ್ತೀವಿ. ಪೊಸೆಸಿವ್ನೆಸ್ ಅಂತ ಹೇಳ್ತೀವಿ ನೋಡಿ. ಪೊಸೆಸಿವ್ನೆಸ್ ಅಂದ್ರೆ ಒಡೆತನ. ಇದ್ಯಾರ್ದು? ನಂದು, ಇದು ನನ್ನದು. ಒಂದ್ ಕಡೆ ಸಂಗ್ರಹ, ಇನ್ನೊಂದು ಕಡೆ ಅದ್ರ ಮೇಲೆ ಒಡೆತನ. ಇದೆರಡೂ ನಮ್ಗಿರಬಾರ್ದು. ಇದೆರಡೂ ನಮಗೆ ಇರಬಾರ್ದು. ಇವತ್ತು ಈ ಪರಿಗ್ರಹ ಬುದ್ಧಿ ನಮ್ಗೆ ಎಷ್ಟಿದೆ ಅಂದರೆ ನಮ್ಮ ಜೀವನಗಳು ನೋಡಿಕೊಂಡ್ರೆ ನಮ್ಗೆ ಅರ್ಥ ಆಗುತ್ತೆ. ಎಷ್ಟು ಆದರೂ ನಮಗೆ ತೃಪ್ತಿ ಅಂತಕ್ಕಂಥದ್ದು ಇವತ್ತು ಮನುಷ್ಯನ ಜೀವನದಲ್ಲಿ ಇಲ್ಲ. ಅದಕ್ಕೆ ಒಂದು ದೊಡ್ಡ ಶ್ರೀಮಂತರ ಮನೆ, ಅಲ್ಲಿಗೊಬ್ರು ಸ್ವಾಮೀಜಿ ಬರ್ತಾರಂತೆ. ಬರ್ತಾರೆ, ಅವ್ರು ಹೇಳ್ತಾರಂತೆ, ಏನು ಅವ್ರದೊಂದು ಕಂಡೀಷನ್ ಏನಂದರೆ, ಅವರಿಗೆ ಪ್ರಸಾದ ನೀಡಬೇಕಲ್ಲ, ನನಗೆ ಬಿಸಿ ಬಿಸಿ ಬೇಕು ಅಂತ ಹೇಳ್ತಾರೆ. ಬಿಸಿ ಬಿಸಿ ಬೇಕು. ಆಗ ಹೊಸದಾಗಿ ಒಂದು ಮದುವೆ ಮಾಡ್ಕೊಂಡು ಬಂದಿರ್ತಾರೆ, ಹೊಸ ಸೊಸೆನ ಕರ್ಕೊಂಡು ಬಂದಿರ್ತಾಳೆ, ತುಂಬ ಜ್ಞಾನಿ ಅವಳು. ಅವಳನ್ನ ಮಾವ ಕರೆದ್ಬಿಟ್ಟು, ನೋಡಮ್ಮ ಸ್ವಾಮೀಜಿಗಳು ಬಂದಿದ್ದಾರೆ, ಅವ್ರಿಗೆ ನೀನೇ ಸತ್ಕಾರ ನೀನೇ ನೋಡ್ಕೊ ಅಂತ ಬಿಡ್ತಾರೆ. ಆಯಿತು ಅಂಥೇಳಿ ಒಪ್ಕೊಳ್ತಾಳೆ. ಎಲ್ಲ ಪೂಜೆ ಆಗುತ್ತೆ. ಆಗ ಸ್ವಾಮೀಜಿಗಳು ಹೇಳ್ತಾರೆ, ನೋಡಮ್ಮ ಬಿಸಿ ಬಿಸಿ ತೊಗೊಂಬ ಅಂತ. ಅವಳು ಹೇಳ್ತಾಳೆ, ಸ್ವಾಮೀಜಿನೇ ಮನೆಗೆ ಬಿಸಿ ಬಿಸಿ ಏನೂ ಇಲ್ಲ ಸ್ವಾಮಿ. ಪಕ್ಕದಲ್ಲೇ ಇದ್ದಂಥ ಮಾವನಿಗೆ ಕೇಳಿಸ್ಕೊಂಡು ಕೋಪ ಬಂದ್ಬಿಡುತ್ತೆ. ಇದೇ ನನ್ನ ಸೊಸೆ ಹೀಗೆ ಹೇಳ್ತಿದ್ದಾಳ. ತುಂಬ ಕೋಪೋದ್ರಿಕ್ತರಾಗ್ತಾರೆ. ಆಗ ಸ್ವಾಮೀಜಿ ತಡಿತಾರೆ, ನೀವು ಕೋಪ ಮಾಡ್ಕೋಬೇಡಿ ಅಂತ. ಆಗ ಹೇಳ್ತಾರೆ, ಯಾಕೆ ಸ್ವಾಮಿ, ಯಾಕಮ್ಮ ನೀನು ಈ ಥರ ಹೇಳಿದೆ? ಏನು ಹೇಳಿ ಸ್ವಾಮಿ, ನಮ್ಮನೆ ನೋಡಿ ಇಷ್ಟು ಜನ ಇದ್ದಾರೆ, ಯಾರೂ ದುಡಿಯೋದಿಲ್ಲ. ಎಲ್ಲ ಇವರು ತಾತ ಮುತ್ತಾತಂದ್ರೆಲ್ಲ ಮಾಡಿಟ್ಟು ಹೋಗ್ಬಿಟ್ಟಿದ್ದಾರೆ. ಅವ್ರು ಮಾಡಿಟ್ಟು ಇರೋದು ನೀವು ತಿಂತಾ ಇದ್ದಾರೆ, ಇದ್ರಲ್ಲಿ ನಮ್ಮ ಮನೇಲಿ ಬಿಸಿ ಎಲ್ಲಿಂದ ಮಾಡಿಕೊಡ್ಲಿ ಅಂತ ಕೇಳಿದ್ರು. ಈ ಥರ ನಮ್ಮ ಜೀವನಗಳಿರು, ಬರೀ ಸಂಗ್ರಹ ಮಾಡುವಂಥದ್ದು. ಒಡೆತನದ ಭಾವನೆ ಅಂದರೆ ನಾವು ನೋಡ್ತೇವೆ. ನಮಗೆ ಅದಕ್ಕೆ ಬಹಳ ಒಳ್ಳೆ ಎಕ್ಸಾಂಪಲ್ ಅಂದರೆ ನಮಗೆ ಒಂದು ದೃಷ್ಟಾಂತ ಬರ್ತದೆ. ಜನಕ ಮಹಾರಾಜ ಅರಮನೆಗೆ ಬೆಂಕಿ ಬಿದ್ದು ಉರಿತಾ ಇರ್ತದೆ. ಇದನ್ನು ಇನ್ನೇನು ಮಾಡೋಕ್ಕಾಗಲ್ಲ, ಕೆಡ್ಸೋಕ್ಕಾಗಲ್ಲ ಅಂತ ಗೊತ್ತಾದಾಗ ಜನಕ ಮಹಾರಾಜ ಏನು ಮಾಡ್ತಾರೆ? ಸುಮ್ಮನೆ ಇರ್ತಾರೆ ಅಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ. ಅದೇ ಒಬ್ಬ ಸನ್ಯಾಸಿ ಇರ್ತಾನಂತೆ. ಅವನಿಗಿದ್ದಿದ್ದು ಒಂದು ಗುಡಿಸ್ಲು, ಒಂದೆರಡು ಕೌಪಿನ.
ಅವ್ನು ಗುಡಿಸ್ಲಿಕ್ಕೆ ಬೆಂಕಿ ಬಿದ್ದು ಬಿಡುತ್ತಂತೆ. ಇವನು ಒದಾಡ್ತಾ ಇದ್ದಾನಂತ, ಅಯ್ಯೋ ನನ್ನ ಕೌಪಿನ ಸುಟ್ಟೋಗ್ಬಿಡುತ್ತೆ, ಕಾಪಾಡಿ ಕಾಪಾಡಿ. ಅಂದರೆ ಇವನಿಗೆ 2 ಕೌಪಿನ ಕಳ್ಕೊಳಕ್ ಆಗ್ತಾ ಇಲ್ಲ. ಜನಕ ಮಹಾರಾಜ ಏನು ಕಳ್ಕೊತಾ ಇದ್ದಾನೆ? ಅರಮನೆಯನ್ನು. ಅದಕ್ಕೆ ನಾವು ಎಷ್ಟು ಪದಾರ್ಥಗಳನ್ನು ಹೊಂದಿದ್ದೇವೆ ಅನ್ನೋದು ಬಹಳ ಮುಖ್ಯ ಅಲ್ಲ, ಅದ್ರ ಜೊತೆನಲ್ಲಿ ಎಷ್ಟು ಮಟ್ಟಿಗೆ ನಮಗೆ ಅಟ್ಯಾಚ್ಮೆಂಟ್ ಇದೆ, ಅವುಗಳ ಜೊತೆಗೆ ನಾನು ಎಷ್ಟು ವ್ಯಾಮೋಹನ ಇಟ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಮುಖ್ಯ. ಅದಕ್ಕೋಸ್ಕರ ನೋಡಿ, ನಾವು ಪ್ರಪಂಚದಲ್ಲಿ ಇರಬೇಕು, ಎಷ್ಟು ವಸ್ತುಗಳು ಏನೆಲ್ಲ ಇದ್ರು ಅದ್ರ ಜೊತೆಯಲ್ಲಿ ವ್ಯಾಮೋಹ ರಹಿತರಾಗಿ ನಾವಿರಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ನಮ್ಮ ಜೀವನದಲ್ಲಿ ಅಗತ್ಯತೆಗಳನ್ನು ನಾವೇನು ಮಾಡ್ತಾ ಬರಬೇಕು? ಕಡಿಮೆ ಮಾಡಿಕೊಳ್ತಾ ಬರಬೇಕು. ಎಷ್ಟು ಸಾಧ್ಯ ಅಷ್ಟು ಕಡಿಮೆ ಪದಾರ್ಥಗಳನ್ನು ನಾವು ಇಟ್ಕೊಂಡಿದ್ರೆ ಅಷ್ಟು ನಾವು ಪ್ರಕೃತಿಯ ಋಣವನ್ನು ಅಷ್ಟು ಕಡಿಮೆ ತಗೊಂಡಿದ್ದೀವಿ ಅಂತ ಅರ್ಥ. ಇದಿಷ್ಟು ಯಮದ ವಿಚಾರಗಳು. ಬಹಳ ಒಂದು ಪಕ್ಷಿ ನೋಟ ಅಷ್ಟೇ. ಇನ್ನು ನಿಯಮಕ್ಕೆ ಬಂದರೆ ಶೌಚ ಸಂತೋಷ ತಪಸ್ವಾಧ್ಯಾಯೇಶ್ವರ ಪ್ರಣಿಧಾನಾನಿ ನಿಯಮ ಅಂತ ಕೊಡ್ತಾರೆ. ನಿಯಮ ಅಂದರೆ ಏನು? ಅದರಲ್ಲಿ ಏನೇನು ಅಂಗಗಳು ಬರುತ್ತೆ ಅಂದರೆ ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನಾನಿ ನಿಯಮ. ಇದು ನಾವು ಹಿಂದಿಂದೂ ನಾವು ಬಿಡಬೇಕಾದಂಥ ಹಿಂಸೆಯನ್ನ ಬಿಡಬೇಕು, ಕಳ್ತನ ಬಿಡಬೇಕು, ಸುಳ್ಳೆಳದನ್ನ ಬಿಡಬೇಕು, ಸಂಗ್ರಹ ಬುದ್ಧಿ ಬಿಡಬೇಕು, ದುರುಪಯೋಗ ಬಿಡಬೇಕು ಅನ್ನುವಂಥದ್ದು. ಈಗ ಇಲ್ಲಿ ಶೌಚ ಅಂದರೆ ಯಾವ್ಯಾವನ್ನ ನಾವು ಅಳವಡಿಸ್ಕೊಳ್ಳೇಬೇಕು. ಶೌಚ, ಕ್ಲೀನ್ಲಿನೆಸ್ ಈಸ್ ನೆಕ್ಸ್ಟ್ ಟು ಗಾಡ್ಲಿನೆಸ್ ಅಂತ ಹೇಳ್ತೀವಿ. ಈ ಶೌಚ ಅನ್ನುವಾಗ ಶುಚಿತ್ವ ಅಂದರೆ ನಮಗೆ ಬಹಳ ಇದು ಮುಖ್ಯ. ನಮ್ಗೆ ಅರ್ಥ ಆಗೋದು ಯಾವ ಮಟ್ಟದ ಶುಚಿತ್ವ? ಕೇವಲ ಶಾರೀರಿಕವಾದ ಶುಚಿತ್ವ. ಆದರೆ ಶುಚಿತ್ವವನ್ನು ನಾವು ಯಾವ್ಯಾವ ಮಟ್ಟದಲ್ಲಿ ಅನುಷ್ಠಾನ ಮಾಡಬೇಕು? ಶಾರೀರಿಕವಾಗಿ, ಭಾವನಾತ್ಮಕವಾಗಿ, ಮಾನಸಿಕವಾದ ಶೌಚ. ಶಾರೀರಿಕ ಹೆಂಗೆ ಸ್ನಾನಾದಿಗಳನ್ನ ಕೊಡ್ತೀವೋ, ಭಾವನಾಮಯ ಕೋಶಕ್ಕೆ ಸ್ನಾನ ಮಾಡಿಸ್ಬೇಕು. ಯಾವುದರಿಂದ? ಭಾವನಾಮಯ ಕೋಶಕ್ಕೆ ಯಾವುದರಿಂದ ಸ್ನಾನ ಮಾಡಿಸ್ಬೇಕು? ಸದ್ಭಾವನೆಗಳೆಂಬ ವಿಚಾರಗಳಿಂದ ನಾವು ಸ್ನಾನ ಮಾಡಿಸ್ಬೇಕು. ಮನಸ್ಸಿಗೆ ಸ್ನಾನ ಯಾವುದು? ಧ್ಯಾನ. ಇನ್ನು ಇದರ ಆಳವಾದ ಅರ್ಥನ ನಾವು ನೋಡೋದಾದ್ರೆ, ಆ ಅಭಿವ್ಯಕ್ತವಾಗ್ತಾ ಇರತಕ್ಕಂಥ ಜೀವ ಚೈತನ್ಯಕ್ಕೆ ಯಾವುದು ಅಡ್ಡಿಯಾಗುತ್ತೋ ಅದೆಲ್ಲವೂ ಶೌಚಕ್ಕೆ ವಿರುದ್ಧವಾದ. ಆ ಚೈತನ್ಯ ಈ ಉಪಾಧಿಗಳ ಮೂಲಕ ಹರಿಯೋದಕ್ಕೆ ಯಾವುದು ಅಡ್ಡಿಯಾಗಿದೆಯೋ ಅದೆಲ್ಲವೂ ಅಶೌಚ. ಆ ಅಡ್ಡಿಗಳನ್ನೆಲ್ಲ ತೆಗೆದುಹಾಕೋದೇ ಶೌಚ. ಅಂದ್ರೆ ನಮಗೆ ಹೇಳ್ತಾರಲ್ಲ, ರಾಜಸ, ತಾಮಸ, ಸಾತ್ವಿಕ ಅಂತ. ಇದನ್ನ ಆಹಾರಕ್ಕಷ್ಟೇ ನಾವು ಸೀಮಿತ ಮಾಡ್ಕೊಳ್ತೀವಿ. ಆಹಾರಕ್ಕಷ್ಟೇ ಅಲ್ಲ, ಸ್ಥೂಲ ದೇಹದ ಒಂದು ಶೌಚಕ್ಕೆ ಸಾತ್ವಿಕ ಆಹಾರ ತಗೊಳ್ಳೋದು ಉತ್ತಮ. ಹಾಗೇನೆ ನಮ್ಮ ಕಾಮದೇಹ ಶುಚಿ ಆಗಬೇಕು ಅಂತ ಹೇಳಿದ್ರೆ ಸಾತ್ವಿಕ ಭಾವನೆಗಳನ್ನ ಪೂರೈಸಬೇಕು. ಹಾಗೆ ನಮ್ಮ ಮನಸ್ಸು ಶುದ್ಧಿ ಆಗ್ಬೇಕು ಅಂದ್ರೆ ಸಾತ್ವಿಕ ಆಲೋಚನೆಗಳನ್ನ ಪೂರೈಸಬೇಕು. ಅದ್ರ ಮೂಲಕ ನಾವು ಈ ಕಾಯ, ವಾಚ, ಮನಸ ಶುಚಿತ್ವವನ್ನು ಕಾಪಾಡ್ಬೇಕು. ಬಹಳ ಮುಖ್ಯವಾದ್ದೇನಪ್ಪ ಅಂತಂದ್ರೆ, ನಾವು ಯಾವುದು ಜೀವ ಚೈತನ್ಯದ ಅಭಿವ್ಯಕ್ತತೆಗೆ ಅಡ್ಡಿಯಾಗಿದೆಯೋ ಅದೆಲ್ಲವೂ ಅಶೌಚ. ಇಷ್ಟು ನಾವು ಅರ್ಥ ಮಾಡ್ಕೊಂಡ್ಬಿಡೋದು, ಸೂಕ್ಷ್ಮತೆ ಅಂತ ಹೇಳೋದು. ಉಳಿದಿದ್ದು ಶೌಚ. ಇನ್ನು ಎರಡನೇ ಅಂಶ ಯಾವುದು? ಶೌಚ ಸಂತೋಷ. ನೋಡಿ, ಅಧ್ಯಾತ್ಮಕ್ಕೆ ಇದು ಬಹಳ ಮುಖ್ಯವಾದ ಕ್ವಾಲಿಟಿ, ಸಂತೋಷ ಅನ್ನುವಂಥದ್ದು. ಸಾಮಾನ್ಯವಾಗಿ ಇವತ್ತು ಪ್ರಪಂಚದಲ್ಲಿ ಯಾರನ್ನ ನೋಡಿದ್ರು ಕೂಡ ಹೇಗಿರ್ತೀವಿ? ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿದ್ದೀವ? ಮನುಷ್ಯನ ಜೀವನ ಹೆಂಗಿದೆ ಇವತ್ತು? ಹರಿ ಅಂಡ್ ವರಿ ಅಂಟಿಲ್ ವಿ ಭರಿ ಅಂತ ಒಂದು ಪ್ರವರ್ವ ಹೇಳ್ತಾರೆ. ಇವತ್ತು ಮನುಷ್ಯನ ಜೀವನದಲ್ಲಿ ಬರೀ ಚಿಂತೆ, ಅರ್ಜೆನ್ಸಿ, ಇದನ್ನು ಬಿಟ್ಟರೆ ಬೇರೆ ಇಲ್ಲವೇ ಇಲ್ಲ. ಅದಕ್ಕೆ ಮನುಷ್ಯ ಯಾವಾಗ ಸಂತೋಷವಾಗಿರಬಹುದು? ಸಂತೋಷವಾಗಿ ನಾವು ಯಾವಾಗ ಇರೋದಕ್ಕೆ ಸಾಧ್ಯವಾಗುತ್ತೆ? ತೃಪ್ತಿಯಾಗಿದ್ದಾಗ. ತೃಪ್ತಿ ಇರಬೇಕು ಮನುಷ್ಯನಿಗೆ. ಆ ತೃಪ್ತಿ ಇದ್ರೆ ನಾವು ಸಂತೋಷವಾಗಿರಬಹುದು. ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಓದುವಾಗ ಮೇಲ್ ನೋಡು, ದುಡಿಯುವಾಗ ಕೆಳಗೆ ನೋಡು ಅಂತ. ಏನರ್ಥ ಇದು? ಓದುವಾಗ ಮೇಲ್ ನೋಡಿದ್ರೆ ಆಕಾಶ ನೋಡ್ಕೊಂಡು ಓದೋದು ಅಂತಲ್ಲ. ಓದು ಅನ್ನೋದರ ಅರ್ಥ ಜ್ಞಾನ ಅಂತ. ಜ್ಞಾನದ ವಿಚಾರದಲ್ಲಿ ನಾವು ನೋಡುವಾಗ ಯಾರನ್ನ ನೋಡ್ಬೇಕು? ನಾವು ನನಗಿಂತ ಮೇಲಿರೋ ನೋಡ್ಬೇಕು, ನನಗಿಂತ ಜ್ಞಾನಿಗಳನ್ನ ನೋಡ್ಬೇಕು. ಅಯ್ಯೋ
ಎಂಥ ಜ್ಞಾನಿಗಳು, ನಾನಿನ್ನು ಎಲ್ಲಿದ್ದೀನಿ ಅಂತ ಅರಿವು ಬಂದರೆ ನನಗೆ ಅಹಂಕಾರ ಇರೋಲ್ಲ. ಆ ಮಟ್ಟಕ್ಕೆ ನಾನು ಏರಬೇಕು ಅಂದ್ಕೊಳ್ತೀನಿ. ದುಡಿಯುವಾಗ ಕೆಳಗೆ ನೋಡು ಅಂದರೆ ಪ್ರಾಪಂಚಿಕವಾದ ಸುಖ ಸಂಪತ್ತುಗಳನ್ನ ನೋಡುವಾಗ ನಾನು ಯಾರನ್ನ ನೋಡಬೇಕು? ನನಗಿಂತ ಕೆಳಗಡೆ ಇದ್ದಾರಲ್ಲ, ಹೊತ್ತಿಗೆ ಊಟ ಇಲ್ಲದೆ ಇರೋದಿಲ್ಲ, ಅಂಥವ್ರನ್ನ ನೋಡಿದ್ರೆ ಪರಮಾತ್ಮನನ್ನು ಎಷ್ಟು ಚೆನ್ನಾಗಿಟ್ಟಿದೆಯಪ್ಪ ಅನ್ನೋ ಸಮಾಧಾನ ನಮಗಿರ್ತದೆ. ಹಾಗಾಗಿ ನಾವು ಸಂತೋಷ ಅಂದಾಗ ತೃಪ್ತಿಯಿಂದ ಇರ್ತಕ್ಕಂಥದ್ದೇ ಸಂತೋಷ. ಇದನ್ನು ನಾವು ಅನುಷ್ಠಾನ ಮಾಡದೇ ಇದ್ರೆ ನಿತ್ಯ ಜೀವನದಲ್ಲಿ ಪ್ರಯೋಜನ ಆಗೋದಿಲ್ಲ. ಇರೋದ್ರಲ್ಲಿ ನಮಗೆ ಭಗವಂತ ಕೊಟ್ಟಿರೋದ್ರಲ್ಲಿ ನಾವು ಸಂತೋಷವಾಗಿರೋದನ್ನು ಕಲಿಬೇಕು ಅನ್ನುವಂಥದ್ದು. ನನ್ನ ಮುಂದಿಂದು ತಪಸ್ಸು. ತಪಸ್ಸು ಇದೇನು ಬೇಡ ನಮ್ಗಲ್ವಾ? ನಾವೆಲ್ಲ ಗೃಹಸ್ಥರು, ನಾವೆಲ್ಲ ತಪಸ್ಸು ಮಾಡಕ್ಕೆ ಹೋಗ್ಲಿ ಕಾಡಿಗೆ? ಬೇಕೋ ಬೇಡ ನಮಗೆ? ಖಂಡಿತ ಬೇಕು. ತಪಸ್ಸು ಅಂದ್ರೆ ಏನು? ಅದರ ಅರ್ಥ ತಪಿಸು ಅಂದ್ರೆ ಸುಡು ಅಂತ, ಸುಡೋದು ಅಂತ. ಏನನ್ನ ಸುಡೋದು ನಾವಿಲ್ಲಿ? ಯಾವುದರಿಂದ ಸುಡೋದು? ಏನನ್ನ ಸುಡೋದು? ಈ ದೇಹವೇ ನಾನು ಅನ್ನುವಂತಹ ಒಂದು ಏನು ನಮ್ಮಲ್ಲಿ ಅಜ್ಞಾನ ಇದೆ, ಅಂಧಕಾರ ಇದೆ. ಈ ಅಜ್ಞಾನವನ್ನ, ಅಂಧಕಾರವನ್ನ, ನಮ್ಮ ದೋಷಗಳನ್ನ, ದೌರ್ಬಲ್ಯಗಳನ್ನ ಸುಡಬೇಕು. ಅದು ತಪಸ್ಸು ಅಂದ್ರೆ. ಯಾವುದರಿಂದ ಸುಡೋದು? ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ ಅಂದ್ರು ಶರಣರು. ಜ್ಞಾನದ ಬಲದಿಂದ ಅಜ್ಞಾನದ ಕೇಡ ನೋಡಯ್ಯ. ಇಂತಹ ಸತ್ಸಂಗಗಳು, ಇಂತಹ ಸದ್ವಿಚಾರಗಳನ್ನ ನಾವು ಮನನ ಮಾಡ್ತಾ 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 ಅದೇ ತಪಸ್ಸಾಗಬೇಕು ನಮಗೆ. ಶ್ರವಣ, ಮನನ, ನಿಧಿಧ್ಯಾಸನ ಅಂತ ಇದ್ರ ಬಗ್ಗೆ ನಾವು ಚಿಂತನೆ ಮಾಡ್ತಾ, ಮನನ ಮಾಡ್ತಾ 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 ಯಾವುದೋ ಒಂದು ಫೈನ್ ಟೈಮ್ ನಮ್ಮ ಪ್ರಜ್ಞೆ ಈ ಕೆಳಗಿನ ಉಪಾಧಿಗಳಿಂದ ಸ್ವಲ್ಪ ಬಿಡಿಸ್ಕೊಂಡು ಮೇಲಕ್ಕೆ ಏರಿದ್ರೆ ಆಗ ಆ ಕೆಳಗಿನ ಉಪಾಧಿಗಳಲ್ಲಿರ್ತಕ್ಕಂಥ ದೋಷವನ್ನ ಅದು ಸುಡುತ್ತದೆ. ಅದು ಸುಡೋದು ಅಂತ ಹೇಳಿದ್ರೆ ಇನ್ನೇನು ಸುಡೋದಲ್ಲ. ಇಲ್ಲಿ ಯಾವಾಗ ನಮ್ಮ ಪ್ರಜ್ಞೆನ ನಾವು ಈ ಲೋಯರ್ ಬಾಡಿಸಿಂದ ವಿಡ್ರಾ ಮಾಡ್ಕೊಳ್ತೀವೋ, ಕಾನ್ಷಿಯಸ್ ಸ್ವಲ್ಪ ಊರ್ಧ್ಮುಖವಾಗ್ತದೋ, ಕೆಳಮುಖವಾಗಿ ಈ ದೇಹಗಳನ್ನು ನೋಡಿಕೊಂಡಾಗ ಅದರ ಲಿಮಿಟೇಷನ್ ನಮ್ಗೆ ಅರ್ಥವಾಗುತ್ತಲ್ಲ, ಅದೇ ತಪಸ್ಸು ಅಂದರೆ. ನಾವೇನು ಕಾಡಿಗೆ ಹೋಗ್ಬೇಕಾಗಿಲ್ಲ ಅದಕ್ಕೋಸ್ಕರ. ಹಾಗಾಗಿ ನಾವಿಲ್ಲಿ ತಪಸ್ಸು ಅಂತ ಹೇಳಿದ್ರೆ ಇದು ಸಾಧ್ಯವಾಗಬೇಕು ನಮಗೆ. ನಮ್ಮ ಪ್ರಜ್ಞೆಯನ್ನ ಈ ಕೆಳಗಿನ ಉಪಾಧಿಗಳಿಂದ ಸ್ವಲ್ಪ ಮಟ್ಟಿಗಾದರೂ ಪ್ರತ್ಯೇಕಿಸುವುದು ನನಗೆ ಆದರೆ ಅದು ತಪಸ್ಸು. ಪ್ರಾರಂಭದಲ್ಲಿ ಹೇಳ್ತಾ ಇದ್ರು, ನಾವು ಕೂತ್ಕೊಂಡು 3 ನಿಮಿಷ ಕ್ಷಿಪ್ರ ಧ್ಯಾನ ಮಾಡಿಸುವಾಗ ದೇಹದ ಮಿತಿಯನ್ನ ದಾಟದೇ ಇದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ, ಅದು ದಾಟಿದಾಗಲೇ ಅದು ತಪಸ್ಸಾಗುವಂಥದ್ದು. ಅದಕ್ಕೆ ವಿ ಹ್ಯಾವ್ ಟು ಟ್ರೈ ಅವರ್ ಲೆವೆಲ್ ಬೆಸ್ಟ್. ದಿನನಿತ್ಯದಲ್ಲಿ ಅದನ್ನು ಮಾಡಬೇಕು ಅಂತಕ್ಕಂಥದ್ದು. ತಪಸ್ಸಾಯ್ತು. ಸ್ವಾಧ್ಯಾಯ. ಸ್ವಾಧ್ಯಾಯ ಅಂದ್ರೇನು? ಸ್ವತಃ ಅಧ್ಯಯನ ಮಾಡೋದು. ಇದು ಮೇಲಿನ ಅರ್ಥ, ಮೊದಲನೇ ಸ್ಟೆಪ್ ಅಷ್ಟೇ. ಸ್ವಾಧ್ಯಾಯ ಅಂದ್ರೆ ನಾವು ಪುಸ್ತಕ ಓದ್ತೀವಲ್ಲ, ಒಳ್ಳೊಳ್ಳೆ ಗ್ರಂಥಗಳನ್ನ ತಗೊಂಡು ಅಧ್ಯಯನ ಮಾಡ್ತೀವಿ, ಇದು ಪ್ರಾರಂಭಿಕ ಹಂತ. ಈ ಪ್ರಾರಂಭಿಕ ಹಂತ ನಮ್ಮನ್ನು ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಸ್ವ ಅಧ್ಯಾಯ ಅಂದ್ರೆ ಕೇವಲ ಹೊರಗಿನ ಪುಸ್ತಕಗಳನ್ನ ಓದ್ತಕ್ಕಂಥದ್ದಲ್ಲ, ನನ್ನನ್ನು ನಾನು ಅಧ್ಯಯನ ಮಾಡಬೇಕು. ಸತ್ಸಂಗ ಅಂತ ಹೇಳ್ತೀವಿ ನೋಡಿ, ಇದು ಸತ್ಸಂಗ. ಸತ್ಸಂಗದ ಇದು ಹೊರಮುಖ. ನಾವೆಲ್ಲ ಇಲ್ಲಿ ಸೇರ್ಕೊಂಡು ಒಟ್ಟಿಗಿದೀವಲ್ಲ, ಈ ಸತ್ಸಂಗ ನಿಜವಾದ ಸತ್ಸಂಗದ ಹೊರಮುಖ. ಸತ್ ಅಂದ್ರೆ ಏನು? ಸತ್ ಅಂದ್ರೆ ಏನು? ಸತ್ಯ ಅಂದ್ರೆ ಶಾಶ್ವತವಾದದ್ದು ಅಂತ. ಒಳ್ಳೆಯದು ಅನ್ನೋ ಅರ್ಥನೂ ಕೊಡ್ತದೆ, ಶಾಶ್ವತವಾದ್ದು ಅನ್ನೋ ಅರ್ಥನೂ ಕೊಡ್ತದೆ. ಇದು ಒಳ್ಳೆಯ ಸಂಘ. ಇದು ಎಷ್ಟೊತ್ತಿರ್ಬೋದು? ನಾವು 4 ಗಂಟೆವರೆಗೂ ಇರ್ಬೋದು ಇವತ್ತಷ್ಟೇ. ಅದಾದ್ಮೇಲೆ ಈ ಒಳ್ಳೆಯ ಸಂಘದಲ್ಲಿ ಇರೋಕ್ಕಾಗುತ್ತಾ? ಇಲ್ಲ. ಮತ್ತೆ ನಾವು ಹೋಗ್ಲೇಬೇಕು ನಮ್ಮ ಮನೆಗಳಿಗೆ. ಆದರೆ ಸತ್ಸಂಗ ನಿಂತು ಹೋಗ್ಬೇಕಾಗಿಲ್ಲ. ಈ ಸತ್ಸಂಗ ನಮ್ಮನ್ನ ನಮ್ಮ ಒಳಗಡೆ ಇರೋ ಸತ್ತಿನ ಸಂಘಕ್ಕೆ ಕರ್ಕೊಂಡು ಹೋಗ್ಬೇಕು. ಅದು ನಿಜವಾದ ಸತ್ಸಂಗ. ಇಲ್ಲಿಂದ ಶುರುವಾಗಿದ್ದು ನಮ್ಮ ಒಳಗಡೆ ಇರ್ತಕ್ಕಂಥ ಸತ್ತಿನ ಜೊತೆಗೆ ನನ್ನ ಸಹವಾಸ ಆಗಬೇಕು. ಇಟ್ ಇಸ್ ವೆರಿ ಈಸಿ ಟು ಮೀಟ್ ಎವ್ರಿಬಡಿ ಔಟ್ಸೈಡ್, ಬಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಮೀಟ್ ವಿದಿನ್ ಇನ್ಸೈಡ್. ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, ಪ್ರೈಮ್ ಮಿನಿಸ್ಟರ್ ಗೊತ್ತು, ಎಲ್ಲ ಗೊತ್ತು, ಅವ್ರನ್ನೆಲ್ಲ ಭೇಟಿ ಮಾಡಿಬಿಡ್ಬೋದು ನಾನು. ಅದು ತುಂಬ ಸುಲಭ. ಆದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಮೀಟ್ ವಿದಿನ್ ಅವರ್ ಸೆಲ್ಫ್. ನನ್ನ ಒಳಗಡೆ ನಾನು ಮೀಟ್ ಆಗೋದಿದೆಯಲ್ಲ, ಅದು ತುಂಬ ಡಿಫಿಕಲ್ಟ್. ಆ ಮೀಟ್ ಆಗೋದಿದೆಯಲ್ಲ, ಅದು ನಿಜವಾದಂಥ ಸತ್ಸಂಗ. ಅದಕ್ಕೆ ಸ್ವಾಧ್ಯಾಯ ಕೇವಲ ಹೊರಮುಖ, ಅದು ನಮ್ಮನ್ನು ಈ ಒಳಮುಖಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಸ್ವಾಧ್ಯಾಯ. ಇನ್ನು ಕೊನೆಯದು ಈಶ್ವರ ಪ್ರಣಿಧಾನ. ಈಶ್ವರ ಪ್ರಣಿಧಾನ ಅಂದರೆ ಆ ಈಶ್ವರನಲ್ಲಿ ಶರಣು ಹೋಗುವಂಥದ್ದು.
ಏನು ಈಶ್ವರನಲ್ಲಿ ಶರಣ ಹೋಗೋದು. ನಾನತ್ವ ಅನ್ನೋದು ಪೂರ್ಣ ಇಲ್ಲದೇನೆ ಎಲ್ಲ ನೀನು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ. ಈ ಹಂತಕ್ಕೆ ಹೋಗ್ಬೇಕು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿರುದ್ಧಿ ನಿಮ್ಮದಯ್ಯ. ಬರೀ ನಾನು ದೀರ್ಘದಂಡ ನಮಸ್ಕಾರ ಮಾಡ್ತೀನಲ್ಲ, ಅದಲ್ಲ ಈಶ್ವರ ಪ್ರಣಿಧಾನ ಅಂದರೆ. ನಮಸ್ಕಾರ ಮಾಡ್ಬಿಟ್ಟು ಎಲ್ಲ ನಿಂದೆ ಕಣಪ್ಪ. ಎಲ್ಲಿ ಕೊಟ್ಟಿರ್ತೀವಿ ಜಾಗ? ನೀ ಎಲ್ಲ ನಿಂದೆ ಅನ್ನೋದಕ್ಕೆ ಜಾಗ ಕೊಟ್ಟಿರ್ತೀವಿ ನಾವು? ಕೊಟ್ಟಿರೋದಿಲ್ಲ. ಆದರೆ ನಿಜವಾದ ಈಶ್ವರ ಪ್ರಣಿಧಾನ ಅಂದರೆ ಸಂಪೂರ್ಣವಾಗಿ ವಿತೌಟ್ ಎನಿ ಕಂಡೀಷನ್, ಯಾವ ನಿರ್ಬಂಧವಿಲ್ಲದೆ ಅಲಲ್ಲಾದರೂ ಹಾಕು ನೀರಲ್ಲ. ಕಣ್ಣಿಗೆ ಹೊತ್ಕೊಂಡು ತಗೋತೀವಲ್ಲ ತೀರ್ಥನ, ಹಂಗೆ ನಿಜವಾದ ಈಶ್ವರ ಪ್ರಣಿಧಾನ ಅಂದರೆ ನನ್ನ ಜೀವನದ ಎಲ್ಲ ಘಟನೆಗಳು ಸಂದರ್ಭಗಳು ಬರುತ್ತಲ್ಲ ಅದನ್ನ ಕಣ್ಣಿಗೊತ್ಕೊಂಡು ಸ್ವೀಕಾರ ಮಾಡಬೇಕು. ಅದು ಈಶ್ವರ ಪ್ರಣಿಧಾನ ಅಂದರೆ. ಹೊತ್ಕೊಳ್ತೀವ? ಕಣ್ಣಿಗೊತ್ಕೊಂಡು ಸ್ವೀಕಾರ ಮಾಡ್ತೀವ? ತೀರ್ಥ ಮಾತ್ರ ಕಣ್ಣಿಗೊತ್ಕೊಳ್ತೀವಿ. ಜೀವನದ ಸಂದರ್ಭಗಳನ್ನ, ಘಟನೆಗಳನ್ನ, ಸನ್ನಿವೇಶಗಳನ್ನ ಕಣ್ಣಿಗೊತ್ಕೋತೀವ? ನಿನಗೆ ಕಣ್ಣೇ ಇಲ್ವ ಅಂತ ಶುರು ಮಾಡ್ತೀವಿ ದೇವರಿಗೆ. ನೋಡಿ, ನಿತ್ಯ ಜೀವನದ ಅನುಷ್ಠಾನಕ್ಕೆ ಬಂತ, ತೀರಾ ಕೊಡ್ತೀನಿ ಅಂತ ದೇವ್ರು ಇಷ್ಟೊಂದು ಕೊಡಬಾರ್ದಪ್ಪ ಅಂದರೆ ಅರ್ಥ ಏನಾಯ್ತು? ದೇವರಿಗಿಂತ ಯಾರು ಜ್ಞಾನಿಗಳಾದ್ರು? ನಾವೇ. ಇಷ್ಟೊಂದು ಕೊಡಬಾರ್ದು ಅಂತ ನಮಗೆ ಗೊತ್ತು, ದೇವರಿಗೆ ಗೊತ್ತಿಲ್ಲ. ಇದನ್ನ ಈಶ್ವರ ಪ್ರಣಿಧಾನ ಅಂತ ಅನ್ನೋಕ್ಕಾಗುತ್ತಾ? ಸಾಧ್ಯ. ಅದಕ್ಕೋಸ್ಕರ ನೋಡಿ, ಇವೆಲ್ಲ ಯಮನಿಯಮದಲ್ಲಿ ಬರ್ತಕ್ಕಂಥ ಹಂತಗಳಿವೆ. ಶೌಚ, ಇದು ನಿಯಮದಲ್ಲಿ ಬರೋದು ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ನೋಡಿ, ಇವುಗಳನ್ನು ನಮ್ಮ ಜೀವನದಲ್ಲಿ ಕ್ಷಣ ಕ್ಷಣಕ್ಕೂ ಈ ಸಂದರ್ಭಗಳು ಬರುತ್ತೆ. ಬಂದಾಗೆಲ್ಲ ನಾವುಗಳನ್ನ ಅಳವಡಿಸ್ಕೊಂಡು ಒಂದು ಭಾವನಾತ್ಮಕವಾಗಿ ಏನು ನಮ್ಮಲ್ಲಿ ಉದ್ವೇಗಗಳಿದೆ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗಾದರೂ ನಾವು ಕಡಿಮೆ ಮಾಡಿಕೊಳ್ಳದೇ ಇದ್ದರೆ ಈ ಯೋಗ ಜೀವನದಲ್ಲಿ ನಾವು ಮುಂದೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಹರ್ನಿಶಿ ಅದಕ್ಕೋಸ್ಕರ ಪ್ರಯತ್ನ ಮಾಡಿ.